ಆಕಾಶವಾಣಿ ಕಲಬುರಗಿ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಜೊತೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರ ಸುಗಮ ಮತದಾನಕ್ಕಾಗಿ ಕೈಗೊಂಡಿರುವ ಕ್ರಮಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕಲಬುರಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳಾದ ಸಾದಿಕ್ ಹುಸೇನ್ ಖಾನ್. ಭಾನುಭುವಿಯ ವಿಶಾಲ ಪರಿಧಿಯಲಿ ಕೇಳುಗರು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಸಂಗಮೇಶ್. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರಲಿ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಜೊತೆ ಜೊತೆಯಲ್ಲಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆಲ್ಲ ಈಗಾಗಲೇ ಗೊತ್ತಾಗಿದೆ ಇಂದಿನ ವಿಷಯ ಏನು ಅಂತ. ಹೌದು, ನಾವು ಪ್ರಜಾಪ್ರಭುತ್ವದ ಹಬ್ಬದ ಸಂದರ್ಭದಲ್ಲಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರ ಸುಗಮ ಮತದಾನಕ್ಕಾಗಿ ಇಲಾಖೆಯಿಂದ ಯಾವೆಲ್ಲ ಕ್ರಮಗಳ ಕೈಗೊಂಡಿದ್ದಾರೆ ಅಂತ ಚರ್ಚೆ ಮಾಡ್ತೇವೆ. ಈ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮೊಂದಿಗೆ ಕಲಬುರಗಿ ಜಿಲ್ಲೆಯ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳಾದಂತಹ ಸಾದಿಕ್ ಹುಸೇನ್ ಖಾನ್ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಸಾದಿಕ್ ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಗತ ಸರ್ ಹಾಗೂ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಸಾದಿಕ್ ಸರ್ ಜೊತೆಗೆ ಖಾಸಿಂ ಸಾಬ್ ಅವರಿದ್ದಾರೆ. ಅವರು ಕಲಬುರಗಿ ತಾಲೂಕಿನ MRW ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ತಮ್ಮ ಚುನಾವಣೆಯಲ್ಲಿ ಮತದಾನ ಅದ ಅನುಭವವನ್ನು ನಮ್ಮೊಂದಿಗೆ ಹಂಚ್ಕೋತಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ. ನಮಸ್ಕಾರ ಸರ್. ಇನ್ನೋರ್ವ ಆಕಾಶ್ ಎಸ್ ಕಾಬಾ, ಇವರು ಫಸ್ಟ್ ಟೈಮ್ ವೋಟರ್. ಈ ಸರ್ತಿ ಚುನಾವಣೆಯಲ್ಲಿ ಮೊದಲನೇ ಸರ್ತಿ ಮತದಾನ ಮಾಡಲಿದ್ದಾರೆ. ಇವರು ಹೊನ್ನ ಕಿರಣಗಿ ಅವರು. ಇವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಇವರು ದೈಹಿಕ ಅಂಗವಿಕಲರಾಗಿದ್ದಾರೆ. ಆಕಾಶ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾದಿಕ್ ಸರ್, ಹೇಳಿ, ಈಗ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ನಾವಿದ್ದೇವೆ. ಏಪ್ರಿಲ್ 26 ಮತ್ತು ಮೇ 7 ಎರಡು ಹಂತದಲ್ಲಿ ಕರ್ನಾಟಕದಲ್ಲಿ ಮತದಾನ ನಡೆಯಲಿದೆ. ನಮ್ಮ ಭಾಗದಲ್ಲಿ ಮೇ 7ಕ್ಕೆ ನಡೆಯುವಂಥದ್ದು. ಈಗ ಜಾಗೃತಿ ಕಾರ್ಯಕ್ರಮ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸರ್. ಎಲೆಕ್ಷನ್ನಲ್ಲಿ ಮತದಾನದ ಶೇಕಡಾವಾರು ಪ್ರಮಾಣ ಹೆಚ್ಚಾಗಬೇಕಾದ್ರೆ ಜಾಗೃತಿ ಮೂಡಿಸಬೇಕಾಗತ್ತೆ. ಈಗ ಸಾಮಾನ್ಯ ನಾಗರಿಕರು ಒಂದೆಡೆ ಆದರೆ ವಿಶೇಷ ಸಮುದಾಯದ ಪ್ರಶ್ನೆ ಇನ್ನೊಂದೆಡೆಗೆ. ವಿಶೇಷ ಚೇತನರಾಗಿರ್ಬೋದು, ಹಿರಿಯ ನಾಗರಿಕರಾಗಿರ್ಬೋದು. ಈಗ ಈ ವರ್ಷ ಈ ಚುನಾವಣೆ ಸಂದರ್ಭದಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಯಾವ ರೀತಿಯಾಗಿದೆ, ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿದೆ ಸರ್ ಈ ವಿಶೇಷ ಸಮುದಾಯದಿಂದ? ನಾವು ಮೊದಲನೇದಾಗಿ ಸರ್, ಇಲಾಖೆ ವತಿಯಿಂದ ನಾವು ಸ್ವೀಪ್ ಆ್ಯಕ್ಟಿವಿಟೀಸ್ ಅಂತೇಳಿ ಮಾಡಿದ್ದೀವಿ. ಸ್ವೀಪಲ್ಲಿ ಚುನಾವಣೆಗಳನ್ನು ನಡೆಸುವುದು ಒಳಗೊಳ್ಳುವ ಮತ್ತು ಸುಗಮ ಮತ್ತು ಭಾಗವಹಿಸುವಿಕೆ ಅನ್ನೋದು ಒಂದು ಥೀಮ್ ಇಟ್ಕೊಂಡು ನಾವು ಸ್ವೀಪ್ ಆ್ಯಕ್ಟಿವಿಟೀಸಲ್ಲಿ ನಮ್ಮ ವಿಕಲಚೇತನರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಲು ಮುಂದೆ ಬರಲು ಅಂಥೇಳಿ ಹೆಚ್ಚಿನ ವಿಕಲಚೇತನ ಮತದಾರರು ಮತದಾನ ಕೇಂದ್ರಕ್ಕೆ ಬಂದು ಚಲಾಯಿಸಲು ಅನುಕೂಲವಾಗುವಂತೆ ಸುಮಾರು ಅವೇರ್ನೆಸ್ಗಳು ಮತ್ತು ನಮ್ಮ ಕಾರ್ಯಕರ್ತರಿಂದ ಅವರಿಗೆ ತರಬೇತಿಗಳನ್ನು ಕೊಟ್ಟು ಆ ಗ್ರಾಮ ಪಂಚಾಯತಲ್ಲಿ ಬರುವಂಥ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಅನುಕೂಲ ಆಗಲಿ ಮತ್ತು ಅವರಿಗೆ ಮತದಾನ ಕೇಂದ್ರಕ್ಕೆ ಕರೆತರಲು ನಮ್ಮ ಸುಮಾರು 286 ಜನ ವರ್ಕರ್ಸ್ VRW MRW ಕಾರ್ಯಕರ್ತರನ್ನು ತರಬೇತಿ ಕೊಟ್ಟಿದ್ದೀವಿ. ತರಬೇತಿ ಕೊಟ್ಟದ್ದಲ್ಲದೆ ನಾವು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಬೈಕ್ ರ್ಯಾಲಿಗಳನ್ನು ಮತ್ತು ಸುಮಾರು ಅವೇರ್ನೆಸ್ ಮೈಕ್ ಥ್ರೋ ಅವೇರ್ನೆಸ್ ಕೊಟ್ಕೊಂಡು ಆಟೋ ಮೂಲಕ ಪ್ರಚಾರ ಮಾಡಿಕೊಂಡು ನಮ್ಮ ಕಾರ್ಯಕರ್ತರ ಮೂಲಕ ಸುಮಾರು ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ CO ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಸುಮಾರು ಬೈಕ್ ರ್ಯಾಲಿಗಳು, ಕ್ಯಾಂಡಲ್ ಮಾರ್ಚ್, ಈ ಥರ ವಿಕಲಚೇತನರೇ ಮುಂದೆ ಬಂದು ಅದನ್ನು ಘೋಷಣೆ ಕೂಗುವ ಮೂಲಕ ನಮ್ಮ ಮತ ನಮ್ಮ ಹಕ್ಕು ಅನ್ನೋದು ಒಂದು ಘೋಷವಾಕ್ಯದೊಂದಿಗೆ ನಾವು ಈ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ವೃದ್ಧಾಶ್ರಮಗಳಲ್ಲಿನೂ ಸಹ ನಾವು ಹಿರಿಯ ನಾಗರಿಕರಿಗೆ ಒಂದು ಅವೇರ್ನೆಸ್ ಮೂಡಿಸಲು ಮೆಹಂದಿ ಕಾರ್ಯಕ್ರಮದ ಮೂಲಕ ನಮ್ಮ ಮತ ನಮ್ಮ ಹಕ್ಕು ಅಂತೇಳಿ ಅವರ ಕೈಗಳಲ್ಲಿ ಮೆಹಂದಿ ಹಾಕುವ ಮೂಲಕ ನಾವು ಒಂದು ಪ್ರಚಾರವನ್ನು ಕೈಗೊಂಡಿದ್ದೀವಿ ಸರ್. ಇಷ್ಟೆಲ್ಲ ಮಾಡಿದ್ದೀವಿ. ನಮಗೂ ಒಂದು ಇದಿದೆ, ತುಂಬ ಮತದಾನ ಆಗುತ್ತೆ ಅನ್ನೋದು ಒಂದು ಭಾವನೆ ಇಟ್ಕೊಂಡಿದ್ದೀವಿ. ಹೆಚ್ಚಿನ ಮತದಾನ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ. ನಮ್ಮ ವಿಕಲಚೇತನರು ಹಿರಿಯ ನಾಗರಿಕರು ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ತಾರೆ ಅಂಥೇಳಿ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದೀವಿ. ಈಗ ಮನೆಯಿಂದಲೇ ವೋಟ್ ಮಾಡುವಂಥ ಆಪ್ಷನ್ ಬಗ್ಗೆ ನಾವು ಕೇಳಿದ್ದೀವಿ ಸರ್, ಪತ್ರಿಕೆಯಲ್ಲೆಲ್ಲ ಓದಿದ್ದೀವಿ. ಈ ಆಯ್ಕೆ ವಿಶೇಷ ಚೇತನರಿಗೂ ಕೂಡ ಇದೆಯಾ ಸರ್? ಇದೆ ಸರ್, ವಿಶೇಷ ಚೇತನರಿಗೂ ಇದೆ, ಹಿರಿಯ ನಾಗರಿಕರಿಗೂ ಇದೆ.
ಅದರಲ್ಲಿ ಮೇಜರಾಗಿ 85+ ಹಿರಿಯ ನಾಗರಿಕರು 85 ಮೇಲ್ಪಟ್ಟ ವಯಸ್ಸಿನವರಿಗೂ ಅದರಲ್ಲಿ ಆದ್ಯತೆ ಇದೆ. ಇವರು ಮೊದಲನೇ ಬಾರಿಗೆ ನೋಂದಾಯಿಸ್ಕೋಬೇಕಾಗುತ್ತೆ. ನಾನು ಮನೆಯಿಂದನೇ ಮತದಾನ ಮಾಡ್ತೇನೆ ಅಂತ ಹೇಳಿ ನೋಂದಾಯಿಸ್ಕೊಂಡ್ರೆ ಈಗ ಆ ಪ್ರಕ್ರಿಯೆ ಎಲ್ಲ ಮುಗಿದಿದೆ. ಮುಂಚಿತವಾಗಲೇ ನೋಂದಣಿ ಮಾಡಬೇಕು, ಮುಂಚಿತವಾಗಿ ಮಾಡಬೇಕಾಗುತ್ತೆ. ಈಗ ಅದು ಇಲ್ಲ, ಪ್ರಕ್ರಿಯೆ ಮುಗಿದಿದೆ ಸರ್. ಈಗ ಹಿರಿಯ ನಾಗರಿಕರಾದ್ರೆ 85 ವರ್ಷಕ್ಕಿಂತ ಮೇಲ್ಪಟ್ಟವರು ಇರಬೇಕು. ಈಗ ವಿಶೇಷ ಚೇತನರು ಸರ್, ವಿಶೇಷ ಚೇತನರು ಅವರು ಸಿವಿಯರ್ ಡಿಸಬಿಲಿಟಿ ಇರಬೇಕು, ಬೆಡ್ ರಿಡನ್ ಆದಂಥವ್ರು ಇರಬೇಕು. ಅವರಿಗೆ ಮತದಾನ ಕೇಂದ್ರಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಯಾರು ಕರ್ಕೊಂಬಂದ್ರೂ ಆಗೋದಿಲ್ಲ, ಅವರಾಗೆ ಬರ್ಲಿಕ್ಕೂ ಆಗೋದಿಲ್ಲ ಅಂತ ಪರಿಸ್ಥಿತಿ ಇದ್ದವರಿಗೆ ನಾವು ಹೋಮ್ ವೋಟಿಂಗ್ ಅನ್ನು ಮಾಡಿಸ್ಕೊಡ್ತೀವಿ. ಇವರು ಕೂಡ ಮುಂಚಿತವಾಗಿ ರಿಜಿಸ್ಟರ್ ಮಾಡ್ಕೋಬೇಕು. ಎಸ್ ಸರ್, ನಿಜ. ಚರ್ಚೆ ಮುಂದುವರ್ಸೋಣ ಸರ್. ಒಂದು ಕರೆ ಇದೆ. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯ ಮಾಡ್ಕೊಡ್ರಿ. ನಮಸ್ಕಾರ ರೀ ಸಾಬ್ರೆ, ಸಂಗಮೇಶ್ ಸಾಬ್ರೆ. ಸರ್ ನಮಸ್ತೆ, ತಮ್ಮ ಪರಿಚಯ ಮಾಡ್ಕೊಡ್ರಿ. ಯಾದಗಿರಿ ಡಿಸ್ಟಿಕ್ ಬಾತ್ವಾರ ಹಳ್ಳಿ ರೀ. ತಮ್ಮ ಹೆಸರು? ಸಾಬಣ್ಣ ಬಸ್ಸೋಲ್. ಸಾಬಣ್ಣ ಅವರೇ, ಕಾರ್ಯಕ್ರಮ ಕೇಳ್ತಿದ್ರಿ? ಕೇಳಕತ್ತೀವ್ರಿ ಸರ್, ರೇಡ್ ಹಾಕಿನಿ. ಸಾಹೇಬ್ರು ಇದಾರೆ. ನಿಮ್ದು ವೋಟಿಂಗ್ ಕಾರ್ಡ್ ಅದಲ್ರಿ? ಆದ್ರಿ. ತಾವು ವಿಶೇಷ ಚೇತನರ ಅಥವಾ ಸಾಮಾನ್ಯ ನಾಗರಿಕರ? ಹಿರಿಯ ನಾಗರಿಕ. ಹ್ಯಾಂಡಿಕ್ಯಾಪ್ ರೀ. ಹ್ಯಾಂಡಿಕ್ಯಾಪ್ ಅದರಿ? ಹೌದ್ರಿ. ವಯಸ್ಸು ಎಷ್ಟ್ರಿ? ವಯಸ್ಸು 60 ನಡ್ಕ್ಯಾವ್ರಿ. 60 ದಾಟ್ಯಾವ ಅಂದ್ರೆ ನೀವು ಭಾಳ ಸರ್ತಿ ವೋಟ್ ಮಾಡಿರಿ ಚುನಾವಣೆದಾಗ? ಕರಿಗೆ ಸಾಬ್ರಿ 2ನೇ ಎಲೆಕ್ಷನ್ ಇಂದ ಶುರು ಆದ್ರಿ. ಓಹೋ, ಭಾಳ ವರ್ಷ ಆಯ್ತು, ನೀವು ಸೀನಿಯರ್ ವೋಟರ್ ಹಂಗಾದ್ರೆ. ಹೇಳ್ರಿ, ತಮ್ಮ ಪ್ರಶ್ನೆ ಕೇಳ್ರಿ. ಸಾಹೇಬ್ರು ಇದಾರೆ, ಸಾದಿಕ್ ಸರ್ ಇದಾರೆ. 1 ಕಿಲೋ ಹೊಲದಲ್ಲಿ ಇದ್ರಿ, 1 ಕಿಲೋಮೀಟರ್ ದೂರ ಬಹಳ ಬಿಸಿಲ ಆದ್ರಿ. ಹೋಗೋದಕ್ಕೆ ಹೆಂಗ ಏನ ವ್ಯವಸ್ಥೆ ಮಾಡಿಕೊಡ್ತಾರ ಸರ್ಕಾರ? ಸಾಹೇಬ್ರು ಉತ್ತರ ಕೊಡ್ತಾರೆ. ಪ್ರಶ್ನೆ ಅರ್ಥ ಆಯ್ತು ನಿಮ್ದು? ಸಾಬಣ್ಣ ಅವರೇ, ಈಗ ಎಲೆಕ್ಷನ್ ಕಮಿಷನ್ ನಮಸ್ತೆ, ಚುನಾವಣಾ ಆಯೋಗದಿಂದ ನೀವು ಮತದಾನ ಕೇಂದ್ರಕ್ಕೆ, ನಿಮ್ಮ ಮನೆಯಿಂದ ಮತದಾನ ಕೇಂದ್ರಕ್ಕೆ ಬರಲಿಕ್ಕೆ ಒಂದು ಸಾರಿಗೆ ವ್ಯವಸ್ಥೆಯನ್ನು PDO ಮೂಲಕ, ಅಂದರೆ ನಿಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇರ್ತಾರಲ್ಲ, ಅವ್ರ ಹತ್ರ ನಿಮಗೆ ಮನೆಯಿಂದ ಮತದಾನ ಕೇಂದ್ರಕ್ಕೆ ಬರಲು ಒಂದು ಸಾರಿಗೆ ವ್ಯವಸ್ಥೆ, ಒಂದು ವಾಹನ ವ್ಯವಸ್ಥೆ ಮಾಡಿಸ್ಕೊಡ್ತಾರೆ. ಆ ವಾಹನದಲ್ಲಿ ಕೂತ್ಕೊಂಡು ನೀವು ಮತದಾನ ಕೇಂದ್ರಕ್ಕೆ ಬಂದು ವೋಟ್ ಚಲಾಯಿಸಬಹುದು. ಈ ವ್ಯವಸ್ಥೆ ಅದ, ನೀವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವ್ರನ್ನ ಭೇಟಿ ಮಾಡಬಹುದು. ಪಂಚಾಯತ್ ಆದ, ಯಾವಾಗ ಹೋಗ್ಬೇಕ್ರಿ ನಾವು? ಈಗ ಅದು ಮತದಾನ ಇರೋದು 7ನೇ ಮೇ 7ಕ್ಕಿರೋದು ಮತದಾನ ಮಾಡೋದು. ಅವತ್ತು ನಿಮ್ಮ ಪಂಚಾಯತಿಯಲ್ಲಿ ಒಂದು ಡಂಗೂರ ಸಾರಿಸ್ತಾರೆ. ಆ ಸಾರಿಸಿದಾಗ ಗಾಡಿ ಎಲ್ಲಿ ಬರ್ತದೆ ಅನ್ನೋದು ಹೇಳ್ತಾರೆ. ಆ ಪಾಯಿಂಟಿಗೆ ನೀವು ಹೋಗಿ ನಿಂತ್ಕೊಂಡ್ರೆ ಅಲ್ಲಿಂದ ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಡು ಬಂದುಬಿಡ್ತಾರೆ ಅಲ್ಲಿಗೆ. ಈ ವ್ಯವಸ್ಥೆ ಮಾಡಿದ್ದಾರೆ ಚುನಾವಣಾ ಆಯೋಗದಿಂದ. ಹೌದ್ರಿ, ಕೇಳಿನ್ ರೇಡಿಯೋನಾಗ ಕೇಳ್ಕೊಂತಿದ್ದಕ್ಕೆ ಫೋನ್ ಹಚ್ಚಿನ್ರಿ. ಬರ್ತದೆ, ಈ ವ್ಯವಸ್ಥೆ ಇರ್ತದೆ. 1 ಕಿಲೋಮೀಟರ್ ಆದ್ರಿ, ದಾರಿ ಆದ್ರಿ, ಗಾಡಿ ಬರ್ಲಕ್ಕ. ಆದರೂ ನಿಮಗೆ ಆಗಲಿಲ್ಲ ಅಂದ್ರೂ ನಮ್ಮ ವರ್ಕರ್ಸ್ ಇರ್ತಾರೆ, VRW MRW ಅಂತೇಳಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಕಾರ್ಯಕರ್ತರು ಇರ್ತಾರೆ. ಅವ್ರ ಸಹಾಯದಿಂದನೂ ನೀವು ಮತದಾನ ಕೇಂದ್ರಕ್ಕೆ ಹೋಗಿ ಬರ್ಬೋದು. ಇಲ್ಲ, ಮಾಡಲೇಬೇಕು, ಮತದಾನ ಮಾಡಲೇಬೇಕು. ನಿಮ್ಮ ಹಕ್ಕಾದದು, ನಿಮ್ಮ ಕರ್ತವ್ಯನೂ ಅದ. ಒಂದು ದೇಶಕ್ಕೆ ಒಂದು ಸೇವೆ ಕೊಟ್ಟಂಗಾಗುತ್ತೆ ನೀವು ಮತದಾನ ಮಾಡೋದ್ರಿಂದ. ಒಳ್ಳೇದಾಗಲಿ. ಸಾಬಣ್ಣ ಅವರೇ, ತುಂಬ ಧನ್ಯವಾದಗಳು. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಪ್ರಶ್ನೆ ತುಂಬ ಜನರಲ್ಲಿ ಇರುತ್ತೆ. ಮತಗಟ್ಟೆ ಕೇಂದ್ರಕ್ಕೆ ಯಾವ ರೀತಿ ನಾವು ತಲುಪಬೇಕು? 1 ಕಿಲೋಮೀಟರ್ ದೂರ ಇದೆ, ಮತ್ತೆ ಬೇಸಿಗೆ ಕಾಲ ಆಗಿರೋದ್ರಿಂದ, ಮತ್ತೆ ಹೀಟ್ ವೇವ್ ಕಾಲ ಆಗಿರೋದ್ರಿಂದ, ಮತ್ತೆ ಇವರು ಹಿರಿಯ ನಾಗರಿಕರು ಬೇರೆ. ಒಳ್ಳೆ ವಿಷಯ. ಇವರಿಗೆ ಸರಿಯಾದ ವ್ಯವಸ್ಥೆ ಮಾಡೋದು ತುಂಬ ಮುಖ್ಯ ಆಗುತ್ತೆ. ತಾವು ಉತ್ತಮ ರೀತಿಯಲ್ಲಿ ಉತ್ತರ ಕೊಟ್ರಿ ಸರ್. ಇನ್ನೊಂದು ಕರೆ ಇದೆ, ತಗೊಳ್ಳೋಣ. ಹಲೋ ಸರ್, ನಮಸ್ಕಾರ ರೀ. ಸರ್ ನಮಸ್ತೆ, ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನಮ್ಮ ಹೆಸರು ಮಾಣಿಕ್ ರೆಡ್ಡಿ ಅಂತ. ಮಾಣಿಕ್ ರೆಡ್ಡಿ ಅವರು ಎಲ್ಲಿಂದ? ನಾವು ಬಸವಕರನ್ ತಾಲೂಕಿನಿಂದ ಮಾತಾಡಿದೆ ಸರ್. ಹೇಳಿ ಸರ್, ತಮ್ಮ ವಯಸ್ಸೆಷ್ಟು? ಸರ್, ನಾವು ವಿಶೇಷ ಚೇತನರಿದ್ದೇವೆ. ಅಂದ್ರೆ ನಾವು ಅಂದ್ರೆ ನಮ್ಮ ಕಣ್ಣು ಕಾಣಂಗಿಲ್ಲ. ವಿಶೇಷ ಚೇತನರು. ವಯಸ್ಸೆಷ್ಟು ಸರ್ ತಮ್ಮದು? ಸರ್, ಈಗ ನಮ್ದು ವಯಸ್ಸು 30 ಸರ್. 30 ಅಂದ್ರೆ ಆಲ್ರೆಡಿ ವೋಟಿಂಗ್ ಕಾರ್ಡ್ ಇದೆ ನಿಮ್ಮ ಹತ್ರ? ಅದ ಸರ್. ಹೇಳಿ ಸರ್, ಪ್ರಶ್ನೆ ಕೇಳಿ. ಸಾದಿಕ್ ಸರ್ ಇದ್ದಾರೆ ಸ್ಟುಡಿಯೋದಲ್ಲಿ. ಸರ್, ಅದು ಒಂದು ಪ್ರಶ್ನೆ. ಈಗ ನಾವು ಮನೆಯಲ್ಲೇ ನಿಂದು ಮತದಾನ ಮಾಡ್ಬೇಕಂತ ಮಾಡ್ತಾ ಇದ್ದೇವೆ. ಅದು ಯಾವ ರೀತಿ ಅಪ್ಡೇಟ್ ಮಾಡಿಸ್ಬೇಕು, ಎಲ್ಲಿ ಹೋಗ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ಮನೆಯಿಂದ ಮತದಾನ ಅಂದರೆ ಸರ್, ಒಂದು ಬೆಡ್ ರಿಡನ್ ಆದಂಥ ಕೇಸಸ್, ಅಂದರೆ ನೀವು ನಿಮಗೆ ಓಡಾಡಲಿಕ್ಕೆ ಆಗೋದಿಲ್ಲ, ಯಾರು ಸಹಾಯ ಇದ್ರೂ ನಿಮಗೆ ಬರಲಿಕ್ಕೆ ಆಗೋದಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ನೀವು ಮನೆಯಿಂದ ಮತದಾನ ಮಾಡೋಕ್ಕೆ ಚುನಾವಣಾ ಆಯೋಗದ ಗೈಡ್ಲೈನ್ಸ್ ಇದೆ. ಆದರೆ ಈಗ ಅದು ಅವಕಾಶ ಇಲ್ಲ, ಈಗ ಬಿಫೋರೇ ಮಾಡಬೇಕಾಗುತ್ತೆ. ಅದು ನಿಮಗೇನಿದೆ ಅಂದರೆ, ನೀವು ಈಗ ದೃಷ್ಟಿದೋಷವುಳ್ಳವರು ಇದ್ದೀರಿ, ನೀವು ಸುಗಮವಾಗಿ ಮತದಾನ ಕೇಂದ್ರಕ್ಕೆ ಬಂದು ಮತ ಚಲಾಯಿಸಬಹುದು.
ಅದಕ್ಕೆ ಸಹಾಯಕ್ಕಾಗಿ ನಮ್ಮ ವರ್ಕರ್ಸ್ ಇರ್ತಾರೆ, VRW MRW ಇರ್ತಾರೆ. ಜೊತೆಗೆ ನಿಮ್ಮ ಯಾವ ಗ್ರಾಮ ಪಂಚಾಯತ್ ಇದೆ ಆ ಗ್ರಾಮ ಪಂಚಾಯತಿಯಿಂದ ಸಾರಿಗೆ ವ್ಯವಸ್ಥೆ ಇರ್ತದೆ. ನೀವೇನು ತೊಂದರೆ ಪಡೋ ಅವಶ್ಯಕತೆ ಇಲ್ಲ. ನಮ್ಮ ವರ್ಕರ್ಸು ಆ ಪಂಚಾಯತಿ ಕಾರ್ಯಕರ್ತರು ಇರ್ತಾರೆ ಮತ್ತು ಅಲ್ಲಿ ಎಂಪ್ಲಾಯಿಗಳು ಇರ್ತಾರೆ. ನಿಮಗೆ ಸುಗಮವಾಗಿ ಕರೆದು ತಂದು ಮತ್ತು ಮತದಾನ ಕೇಂದ್ರಕ್ಕೆ ಬಂದು ಮತ ಚಲಾಯಿಸಿದ ನಂತರ ಮತ್ತು ನಿಮ್ಮ ಮನೆ ಕಡೆ ನಿಮ್ಮ ಲೊಕೇಶನಿಗೆ ತಂದು ಬಿಡ್ತಾರೆ. ನೀವು ಅಂಥದ್ದೇನು ತೊಂದರೆ ಪಡೋದು ಅವಶ್ಯಕತೆ ಇಲ್ಲ ಸರ್. ಹೋಗಿ ಆರಾಮಾಗಿ ಮತದಾನ ಕೇಂದ್ರಕ್ಕೆ ಹೋಗಿ ಮತ ಚಲಾಯಿಸ್ಬೋದು ಸರ್. ಅದು ಮುಗಿದು ಸರ್ ಡೇಟ್? ಹಾಂ ಮುಗಿದಿದೆ ಸರ್. ನೀವು ಹಾಂ ಅದು ಏನ್ ಹೊರಡಕ್ ಬರೋದ್ರಿಗೆ ಮಾತ್ರ ಅದ ಸರ್? ಹಾಂ ಪೂರಾ ಅದು ತೀರಾ ಅವರಿಗೆ ಎತ್ಕೊಂಡು ಹೋಗೋಕ್ಕೂ ಅವಕಾಶ ಇಲ್ಲ, ಅವನು ಬರಲಿಕ್ಕೆ ಆಗೋದಿಲ್ಲ, ಎತ್ಕೊಂಡು ಹೋದ್ರೂ ಆಗೋದಿಲ್ಲ ಅಂದರೆ ಅಂಥ ಪರಿಸ್ಥಿತಿಯಲ್ಲಿ ಬರುತ್ತೆ ಅದು. ಅಂತವ್ರಿಗೆ ಬರ್ತೇನೆ ಸರ್. ನಾವು ಕೇಳಿದೆ ಸರ್. ಇಲ್ಲ, ಸುಮಾರು ಜನ ನಮ್ಮಲ್ಲಿನೂ ಬ್ಲೈಂಡ್ಸ್ ಇದ್ದಾರೆ. ಸುಮಾರು ಜನ 100% ಟೋಟಲ್ ಬ್ಲೈಂಡ್ಸ್ ಇದ್ದಾರೆ. ಅವರು ಇನ್ನೂ ನಾವು ಮತದಾನ ಕೇಂದ್ರಕ್ಕೆ ಹೋಗಿ ಮತ ಚಲಾಯಿಸ್ತೀವಿ ಅಂತೇಳಿ ಒಂದು ಖುಷಿಪಟ್ಟು ಸಂಭ್ರಮದ್ದು ಇದು ವಿಷಯ ಇದೆ. ಅಲ್ಲಿ ಬಂದು ಮತ ಚಲಾಯಿಸೋದ್ರಿಂದ ಒಂದು ಖುಷಿ ಬರ್ತದೆ ಮತ್ತು ಒಂದು ಪ್ರಜಾಪ್ರಭುತ್ವದ ಹಬ್ಬ ಅಂತೇಳಿ ನಾವು ಆಚರಣೆ ಮಾಡಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಮತದಾನ ಕೇಂದ್ರಕ್ಕೆ ಬಂದು ಮತ ಚಲಾಯಿಸೋದಂಥದ್ದೇ ಒಂದು ನಿಮ್ಮ ಕಡೆಯಿಂದ ಎಲ್ಲ ವಿಕಲಚೇತನರಿಗೂ ಒಂದು ದಾರಿದೀಪ ಆದಂಗೆ ಆಗುತ್ತೆ. ಮತದಾನ ಕೇಂದ್ರಕ್ಕೆ ಬಂದು ಮತ ಚಲಾಯಿಸ್ರಿ ಸರ್. ಈಗ ಒಂದ್ ಮತದಾನ ಹಾಕ್ಬೇಕು, ಕಂಪಲ್ಸರಿ ಹಾಕೋದು ನಡೆಯಲ್ಲೇನು ಸರ್? ಕಂಪಲ್ಸರಿ ಹಾಕ್ಲೇಬೇಕೇನ್ರಿ? ಇಲ್ಲ, ಆ್ಯಕ್ಚುಲಿ ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ. ನಮ್ಮ ಹಕ್ಕಾದ, ನಮ್ಮ ಕರ್ತವ್ಯ ಅದದು. ನಾವು ಬರೀ ನಾಗರಿಕರಲ್ಲ, ನಮ್ಮ ನಾಗರಿಕರಲ್ಲದೆ ನಮ್ಮ ಕರ್ತವ್ಯಗಳನ್ನು ನಾವು ನಿಭಾಯಿಸಬೇಕು. ಅದರಲ್ಲಿ ಒಂದು ಮುಖ್ಯವಾದ ಕರ್ತವ್ಯ ವೋಟ್ ಮಾಡೋದು. ಈ ವೋಟ್ ಮಾಡೋದು ನಾವು ಮಾಡಿದ್ರೇ ನಾವು ನಾಗರಿಕರಾಗಿ ನಾವು ಒಂದು ಬೆಳೀಲಿಕ್ಕೆ ಮುಂದೆ ಅವಕಾಶ ಸಿಗುತ್ತೆ, ಒಂದು ಉತ್ತಮವಾದ ನಮಗೆ ಭವಿಷ್ಯ ಇರ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಾಣಿಕ್ ರೆಡ್ಡಿ ಅವರೇ, ತುಂಬ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿದ್ರಿ. ತುಂಬ ಒಳ್ಳೆಯ ಮಾತು ಹೇಳಿದ್ರು ಮಾಣಿಕ್ ರೆಡ್ಡಿ ಅವರು. ಒಂದು ಕೊನೆಯಲ್ಲಿ ಪ್ರಶ್ನೆ ಕೇಳಿದ್ರು, ವೋಟ್ ಮಾಡಲೇಬೇಕಾ, ಬಿಟ್ಟರೆ ಆಗಲ್ವಾ ಅಂತ. ಇದು ಎಲ್ಲ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುವಂತಹ ಅರಿವು. ಅಂದರೆ ವೋಟಿಂಗಲ್ಲಿ ಈ ತಾತ್ಸಾರ ಯಾಕೆ ಬರುತ್ತೆ ಸರ್ ಭಾಗವಹಿಸಲಿಕ್ಕೆ? ಇದು ಕಂಪಲ್ಸರಿ. ಈಗ ನೋಡಿರಿ, ವೋಟ್ ಯಾರು ಮಾಡಲ್ಲ ಅವರಿಗೆ ನಾವು ಏನಾದರೂ ಸರ್ಕಾರಿ ಸೇವೆಗಳಿಂದ ಕಡಿತ ಮಾಡ್ತೀವಿ ಅಂತ ಏನಾದರೂ ಕಂಡೀಷನ್ ಹಾಕಿದ್ರೆ ವೋಟ್ ಮಾಡ್ತಾರಾ, ಅಥವಾ ಯಾಕೆ ಇಷ್ಟು ಲೈಟಾಗಿ ತೊಗೊಂಡಿದ್ದಾರೆ ವೋಟಿಂಗ್ ಬಗ್ಗೆ ಅಂತ? ಕರೆಕ್ಟ್. ಅಂಥದ್ದು ಕಠಿಣ ನಾವು ಕ್ರಮಗಳು ತೊಗೊಳಕ್ಕೂ ಅವಕಾಶ ಇಲ್ಲ. ಇದು ಪ್ರಜಾಪ್ರಭುತ್ವ, ಯಾರು ಅವ್ರ ನಿರ್ಣಯ ಅವರೇ ತಗೋಬಹುದು. ಹಾಗಾಗಿ ನಾವು ಯಾರಿಗೂ ನಾವು ಇದು ಕಡಿವಾಣ ಹಾಕಕ್ಕೆ ಬರಲ್ಲ, ಮಾಡಲೇಬೇಕು ಅಂತೇಳಿ. ಆದರೂ ಮಾಡಂಥ ಒಂದು ಬೆಳವಣಿಗೆ ತರೋಣ ಅಂತೇಳಿ ಸುಮಾರು ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ತಂದಿದೆ. ಅದೇ ಉದಾಹರಣೆಗೆ ಮನೆಯಿಂದ ಮತದಾನ ಅನ್ನೋದು ಒಂದು ಪ್ರಾವಿಷನ್. ಈಗ ಇಂಥ ಜನ ಇರ್ತಾರೆ, ನಾವು ಮಾಡಲೇಬೇಕಾ ಸರ್, ನಮ್ಗೆ ತೊಂದರೆ ಇರುತ್ತೆ, ಹಿಂಗೆ ಅಂತಾರೆ ಹೇಳಿನೇ ಅದೊಂದು ಮನೆಯಿಂದನೇ ಮತದಾನ ಅಂತೇಳಿ ಒಂದು ಆಪ್ಷನ್ ಇದೆ. ಮತ್ತು ಸಾರಿಗೆ ವ್ಯವಸ್ಥೆಗಳಿದೆ. ಕೆಲವು ಜನ ದೂರ ಇರುತ್ತೆ, ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ ಅಂತೇಳಿ ಈ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು ನಾವು ಈ ಥರ ಕೇಳಲಿಕ್ಕೆ ಬರ್ತದೆ ಇಂಥ ಸಿಚುವೇಶನ್ಗಳು. ಹೌದು ಸರ್. ಈಗ ಈ ಸಾರಿಗೆ ವ್ಯವಸ್ಥೆ ಬಗ್ಗೆ ಇನ್ನೊಂದು ಸ್ವಲ್ಪ ಸ್ಪಷ್ಟೀಕರಣ ಕೊಡೋದಾದ್ರೆ, ಯಾರಿಗೆಲ್ಲ ಈ ಸಾರಿಗೆ ವ್ಯವಸ್ಥೆ ಅವಕಾಶ ಮಾಡಿಕೊಡ್ತಾರೆ ಸರ್? ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತೆ ನಗರ ಪ್ರದೇಶದಲ್ಲಿ ಅವಕಾಶ ಇದೆಯಾ? ಹಾಂ ಸರ್, ಡೆಫ್ರೆಂಟ್. ಯಾಕಂದರೆ ಮತದಾನ ಕೇಂದ್ರಕ್ಕೆ ಬರಲು ನಮ್ಮ ವಿಕಲಚೇತನರು, ಹಿರಿಯ ನಾಗರಿಕರು ತೊಂದರೆ ಆಗುತ್ತೆ. ಇದರಲ್ಲಿ ಸಾರಿಗೆ ವ್ಯವಸ್ಥೆ ಬಹಳ ಮುಖ್ಯ. ಇವ್ರು ಬರಲಿಲ್ಲ, ಕರ್ಕೊಂಡು ಹೋಗ್ಲಿಕ್ಕೆ ಯಾರೂ ಬಂದಿಲ್ಲ ಅಂದರೆ ಅವ್ರು ಅಲ್ಲೇ ಉಳ್ಕೊಂಡು ಬಿಡ್ತಾರೆ, ವೋಟಿಂಗ್ ಪ್ರಮಾಣ ಕಡಿಮೆ ಆಗುತ್ತೆ. ಅದಕ್ಕೆ ಅಂತೇಳಿ ಇದೊಂದು ಪ್ರಯತ್ನ ನಡೆದಿದೆ ಚುನಾವಣಾ ಆಯೋಗದಿಂದ. ಈ ಪ್ರಯತ್ನದಿಂದನೇ ಸುಮಾರು ನಮಗೆ ಹೆಚ್ಚಿಗೆ ಮತದಾನ ಆಗ್ತಾ ಇದೆ. ಹಾಗಾಗಿ ನಮ್ಮ ವಿಕಲಚೇತನರಿಗೆ, ಹಿರಿಯ ನಾಗರಿಕರಿಗೆ ಬಹಳ ಮುಖ್ಯವಾದ ಇದು ವ್ಯವಸ್ಥೆ ಇದೆ. ಇದರಲ್ಲಿನೂ ಈ ಬಗ್ಗೆನೂ ಸಕ್ಷಮ ಆ್ಯಪಲ್ಲಿ ಇವರು ನಮಗೆ ಸಾರಿಗೆ ವ್ಯವಸ್ಥೆ ಅವಶ್ಯಕತೆ ಇದೆ, ವೀಲ್ ಚೇರ್ ಅವಶ್ಯಕತೆ ಇದೆ ಅಂತೇಳಿ ಅವರು ನೋಂದಾಯಿಸ್ಕೋಬೇಕಾಗುತ್ತೆ. ಸಕ್ಷಮ ಆ್ಯಪಲ್ಲಿ ನೋಂದಾಯಿಸ್ಕೊಂಡಲ್ಲಿ ಅವರು ಕಂಪಲ್ಸರಿಯಾಗಿ ಅಲ್ಲಿ ವೀಲ್ ಚೇರ್ ವ್ಯವಸ್ಥೆ ಅವ್ರಿಗೆ ಬಂದಾಗ ಅದು ವೀಲ್ ಚೇರ್ ಇದ್ದೇ ಇರ್ತದೆ. ಕಾಮನ್ ಆಗಿನೂ ಒಂದು ವೀಲ್ ಚೇರ್ ಇಟ್ಟಿರ್ತೀವಿ ನಾವು ಎಲ್ಲ ಮತದಾನ ಕೇಂದ್ರದಲ್ಲಿ. ಮಸ್ಟ್ ಆ್ಯಂಡ್ ಶುಡ್ ಒಂದೊಂದು ವೀಲ್ ಚೇರ್ ಇರ್ತದೆ. ಆದರೂ ಇವರು ಒಂದು ರಿಕ್ವೆಸ್ಟನ್ನು ಕೊಡಬೇಕು, ನನಗೆ ಸಾರಿಗೆಗೆ ಅವಕಾಶ ಮಾಡಿಕೊಡ್ರಿ, ನನಗೆ ಅಲ್ಲಿ ವೀಲ್ ಚೇರ್ ವ್ಯವಸ್ಥೆ ಮಾಡಿಕೊಡ್ರಿ. ಮತ್ತು ನಾವು ಬ್ಲೈಂಡ್ಸ್ ಇದ್ದರೆ ನಾವು ಅಲ್ಲಿ ಡಮ್ಮಿ ಬ್ಯಾಲೆಟ್ ಪೇಪರ್ಸ್ ಅಂತ ಇರ್ತದೆ, ಆ ಬ್ಯಾಲೆಟ್ ಪೇಪರ್ನ ಮುಟ್ಟಿ ನೋಡಿ ಅವರು ವೋಟ್ ಮಾಡ್ಬೋದು ಆ ಬ್ಯಾಲೆಟ್ ಯೂನಿಟಲ್ಲಿ. ಅಂದರೆ ಇದು ಡಮ್ಮಿ ಬ್ಯಾಲೆಟ್ ಪೇಪರ್ ಅಂದರೆ ಮಾಡೆಲ್ ಅದೇ ಥರ ಇರ್ತದೆ. ಯಾವ ಪಾರ್ಟಿ ಏನು ಅನ್ನೋದು ಅಲ್ಲಿ ಬ್ರೈಲ್ ಲಿಪಿಯಲ್ಲಿ ಇರುತ್ತೆ. ಅವ್ರು ಟಚ್ ಮಾಡಿ ಫೀಲ್ ಮಾಡಿಕೊಂಡು ನೆಕ್ಸ್ಟ್ ಆ ಬಟನ್ನಲ್ಲಿ ಸೀರಿಯಲ್ ನಂಬರ್ ಪ್ರಕಾರನೇ ಇರ್ತದೆ. ಸೇಮ್ ಬ್ಯಾಲೆಟ್ ಯೂನಿಟಲ್ಲಿ ಏನಿರ್ತದೆ ಆ ಬ್ಯಾಲೆಟ್ ಪೇಪರ್ನು ಹಂಗೆ. ಈಗ ರಿಕ್ವೆಸ್ಟ್ ಕೊಡ್ಬೇಕಂತ ಹೇಳಿದ್ರಲ್ಲ ಸರ್, ವೀಲ್ ಚೇರ್ ಸಲುವಾಗಿ ಸಕ್ಷಮ್ ಆ್ಯಪಲ್ಲಿ ಮಾಡಬೇಕಾ? ಸಕ್ಷಮ್ ಆ್ಯಪಲ್ಲೇ ಅವ್ರು ನೋಂದಾಯಿಸ್ಕೊಂಡು ರಿಕ್ವೆಸ್ಟ್ ದರ್ಜ್ ಮಾಡ್ಬೇಕು. ಅವರು ನನಗೆ ವೀಲ್ ಚೇರ್ ಅವಶ್ಯಕತೆ ಇದೆ, ನನಗೆ ಅಲ್ಲಿ
ಇನ್ನೊಂದು ಸೈನ್ ಲ್ಯಾಂಗ್ವೇಜ್ ಇದ್ದರೆ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ ಬೇಕು. ಶ್ರವಣ ದೋಷ ಉಳ್ಳವರು ಇದ್ದರೆ ಅವ್ರಿಗೆ ಗೈಡೆನ್ಸಿಗೆ ನನಗೆ ಇಂಥವ್ರು ಬೇಕಾಗುತ್ತೆ, ನನಗೆ ಮಾಹಿತಿ ಕೊಡ್ಲಿಕ್ಕೆ ಬೇಕು ಅಂತೇಳಿ ಸಕ್ಷಮ ಆ್ಯಪಲ್ಲೇ ನೋಂದಾಯಿಸಬೇಕು. ಈ ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತಾಡೋದಾದರೆ ಎಷ್ಟು ಜನ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರು ವೋಟರ್ಸ್ ಇದ್ದಾರೆ ಸರ್? ನಮ್ಮಲ್ಲಿ 22,000 ತನಕ ನಮ್ಮಲ್ಲಿ ವಿಕಲಚೇತನರು ಇದ್ದಾರೆ ಸರ್. ಅವರು ಈಗಾಗಲೇ ವೋಟರ್ ಅಂಥೇಳಿ ನೋಂದಾಯಿಸ್ಕೊಂಡಿದ್ದಾರೆ. ಅದಲ್ಲದೆ ಹಿರಿಯ ನಾಗರಿಕರು ಸುಮಾರು 59,000 ತನಕ ನಮ್ಮಲ್ಲಿ ಹಿರಿಯ ನಾಗರಿಕರು ಇದ್ದಾರೆ ಸರ್. 60+ ಹಿರಿಯ ನಾಗರಿಕರು ಅಂದರೆ. ಈ ಸರ್ತಿ ಕೆಲವು ತುಂಬ ಜನರು ಹೊಸ ವೋಟರ್ಸ್ ಕೂಡ ಇರ್ತಾರೆ ಸರ್. ಅವರು ತುಂಬ ಹುರುಪಲ್ಲಿರ್ತಾರೆ. ಈಗ ನಮ್ಮ ಸ್ಟುಡಿಯೋದಲ್ಲಿ ಹೊನ್ನಕಿರಣಿಗೆಯ ಆಕಾಶ್ ಎಸ್ ಕಾಬಾ ಅವರಿದ್ದಾರೆ. ಇವರು ದೈಹಿಕ ವಿಕಲಚೇತನರು. ಇವರು ಈ ಸರ್ತಿ ಮೊದಲನೇ ಸರ್ತಿ ವೋಟ್ ಮಾಡ್ತಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ. ಅವರ ಅನುಭವ ಸ್ವಲ್ಪ ಕೇಳೋಣ. ಆಕಾಶ್ ಅವರೇ, ಹೇಳ್ರಿ, ನಿಮಗೆ ಈ ಚುನಾವಣೆ ಬಗ್ಗೆ, ಮತದಾನದ ಬಗ್ಗೆ ಅಥವಾ ವೋಟಿಂಗ್ ಕಾರ್ಡ್ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಹೇಗೆ ಸಿಕ್ತು? ಸ್ಟಾರ್ಟಿಂಗು ನಮ್ಮ ಕೂಡ ಯಾರು ಆಟೋ ಜೊತೆಲಿ ಇದ್ದಿದ್ದಿಲ್ಲ. ಆಮೇಲೆ ಊರಲ್ಲಿ VRW ಅಂತಿದ್ರು. ಊರಿನ VRW ನಿಮಗೆ ಮಾಹಿತಿ ಕೊಟ್ಟರು? ಅವ್ರ ಹತ್ರ ಹೋದ್ವಿ. ಈಗ ಹೊಸದು ಮಾಡಿಕೊಟ್ಟಿದ್ದಾರೆ ವೋಟರ್ ಐಡಿ. ಈ ಸರ್ತಿ ಫಸ್ಟ್ ಟೈಮ್ ವೋಟ್ ಹಾಕಕತ್ತೀರಿ ನೀವು? ಹೌದು ಸರ್. ನೀವು ನಿಮ್ಮ ಮತಗಟ್ಟೆ ಕೇಂದ್ರ ಎಲ್ಲಿದೆ ಅಂತ ನಿಮ್ಗೆ ತಿಳ್ಕೊಂಡಿರಿ ಈಗ? ಹಾಂ ರೀ. ವೋಟಿಂಗ್ ಡೇಟ್ ಯಾವತ್ತದ ಹೇಳ್ರಿ? 7th ತಾರೀಕು. 7th ಅದ ರೀ. ವೋಟಿಂಗ್ ಎಲ್ಲಿ ಮಾಡ್ತೀರಿ? ಅಂದ್ರೆ ಮತಗಟ್ಟೆ ಎಲ್ಲಿದೆ ನಿಮ್ಮದು? ನಮ್ದು ಅಲ್ಲೇ ಹೊನ್ನಕಿರಣಿದಾಗ ಅದ. ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟವ್ರು ಯಾರು? ನಮ್ಮ ಊರಿನ VRW ಆದ ದೇವಮುತ್ತೆ. ಅವ್ರು ಕೊಟ್ರಾ? ಈಗ ನಿಮ್ದು ಹೊಸ ವೋಟಿಂಗ್ ID ಬಂದದಲ್ಲ, ವೋಟಿಂಗ್ ಕಾರ್ಡ್ ಅದ ನಿಮ್ಮ ಹತ್ರ? ಹೇಳ್ರಿ, ಈಗ ಚುನಾವಣೆದಾಗ ನೀವು ಫಸ್ಟ್ ಟೈಮ್ ವೋಟ್ ಮಾಡಕತ್ತೀರಿ, ನಿಮ್ಗೆ ಹೆಂಗೆ ಅನ್ಸಕತ್ತದ? ನೋಡ್ಬೇಕು ಸರ್, ಖುಷಿಯಾಗಿದೆ. ಫಸ್ಟ್ ಟೈಮ್ ಹಾಕ್ತಿದ್ದೇನೆ, ಹೋಗಿ ಹಾಕಿ ನೋಡ್ತೇನೆ. ಈಗ ನಿಮ್ಮ ಥರನೇ ಹಲವಾರು ವಿಶೇಷ ಚೇತನರು ಇರ್ತಾರೆ ಮೊದಲನೇ ಸರ್ತಿ ವೋಟ್ ಮಾಡೋರು. ಅವ್ರಿಗೇನು ಹೇಳ್ತೀರಿ ನೀವು? ಎಲ್ಲ ಊರಲ್ಲಿ ಒಬ್ಬ VRW ಇರ್ತಾರೆ. ಅವ್ರಿಗೆ ಹೋಗಿ ಭೇಟಿಯಾಗಿ ನಿಮ್ಮ ಕೆಲಸ ಬೇಗ ಆಗುತ್ತೆ. ಈಗ ಚುನಾವಣೆ ಪ್ರಕ್ರಿಯೆ ಬಗ್ಗೆ, ಈಗ ಚುನಾವಣೆ ಕಣದಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಸ್ಪರ್ಧೆ ಮಾಡ್ತಿದ್ದಾರೆ, ಅದ್ರ ಬಗ್ಗೆನೂ ಮಾಹಿತಿ ಸಿಕ್ಕಿದೆಯಾ ನಿಮಗೆ? ಇಲ್ಲ ಸರ್, ಸಿಕ್ಕಿಲ್ಲ. ಆದರೆ ಮಾಹಿತಿ ನೀವು ಕಲೆ ಹಾಕಬೇಕಾಗತ್ತೆ. ಹಾಂ. ಇದು ಆಕಾಶ್ ಎಸ್ ಕಾಬಾ ಅವ್ರ ಮಾತು. ಅವರು ಸ್ಟುಡಿಯೋದಲ್ಲೇ ಉಪಸ್ಥಿತರಿದ್ದಾರೆ ಈ ಸರ್ತಿ ಫಸ್ಟ್ ಟೈಮ್ ವೋಟರ್ಸ್ ಅವರು. ಈಗ ಚರ್ಚೆ ಮುಂದುವರ್ಸೋಣ. ಇನ್ನೊಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ. ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಓಕೆ, ನಿಮಗೂ ಕೂಡ ಎಲ್ಲರಿಗೂ ಕೂಡ ಸ್ವಾಗತ ಸರ್. ಆಕಾಶವಾಣಿ ಕೇಳುವವರಿಗೆ ಮತ್ತೆ ಎಲ್ಲ ಕಾರ್ಯಕ್ರಮ ವೀಕ್ಷಕರೆಲ್ಲರೂ ಕೇಳೋರು ನಾವು ಸ್ವಾಗತ ಕೊಡ್ತೀವಿ ಸರ್. ನಾವು ತಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್, ನಮ್ದು ಹೆಸರು ಶಿವರಾಜ್. ನಾವು ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕು ಗೋಟೂರ್ ಗ್ರಾಮದಲ್ಲಿ ಮಾತಾಡ್ತಾ ಇದೀವಿ. ತಮ್ಮ ವಯಸ್ಸು ಸರ್? ನಮ್ಮ ಜಿಲ್ಲಾ ಅಂಗವಿಕಲ ಅಧಿಕಾರಿ ಜೊತೆ ನಾವು 4 ಪ್ರಶ್ನೆಗಳು ಕೇಳ್ತೀವಿ ನೇರವಾಗಿ. ಅಲ್ಲ, ಫಸ್ಟ್ ನಿಮ್ಮ ವಯಸ್ಸು ಎಷ್ಟು ಹೇಳ್ರಿ? ಸರ್, ನಮ್ಮ ವಯಸ್ಸು 27. ಹಾಗಾದ್ರೆ ಲಾಸ್ಟ್ ಟೈಮ್ ವೋಟ್ ಮಾಡಿದ್ದೀರಾ ನೀವು? ನಾವು ಟೋಟಲಿ ಬ್ಲೈಂಡ್ ಇದ್ದೀವಿ. ಟೋಟಲಿ ಬ್ಲೈಂಡ್. ಲಾಸ್ಟ್ ಟೈಮ್ ವೋಟ್ ಮಾಡಿದಿರಲ್ಲ ಸರ್? ವೋಟ್ ಮಾಡಿದೀವಿ ನಾವು. ಈಗ ಜಿಲ್ಲಾ ಅಧಿಕಾರಿ ಜೊತೆ ಮಾತಾಡೋ ಅಲ್ಲಲ್ಲ, ಸಾಹೇಬ್ರು ಇಲ್ಲೇ ಇದ್ದಾರೆ, ಅವ್ರ ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಈಗ ನಿಮ್ಮ ಮಾಹಿತಿ ಅವ್ರಿಗೆ ಪೂರ್ಣವಾಗಿ ಕೊಟ್ಟರೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಕ್ಲಾರಿಟಿ ಸಿಗುತ್ತೆ ಅಲ್ವಾ? ಅಲ್ಲ, ನೀವು ಶಿವರಾಜ್ ಗೋಟ್ರಿಂದ ಮಾತಾಡಕತ್ತೀರಿ. 27 ವಯಸ್ಸು, ಸಂಪೂರ್ಣವಾಗಿ ದೃಷ್ಟಿ ದೋಷ ಉಳ್ಳವರು ನೀವು. ಓಕೆ ಸಾಹೇಬ್ರದರ ಪ್ರಶ್ನೆ ಕೇಳ್ರಿ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಸರ್, ಏನಂದ್ರೆ ನಮ್ಮ ಪ್ರಶ್ನೆ, ಈಗ MRW VRW ಕೆಲಸ ಮಾಡ್ತಾರೆ, ಕರೆಕ್ಟ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತೇವೆ ಸರ್ ನೀವು. ಮತ್ತೆ ನಿಮ್ಮ ಪಂಚಾಯತ್ ವೆಹಿಕಲ್ಸ್ ಬರುತ್ತೆ, ನೀವು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೀರಾ. ಯಾವ ಚುನಾವಣೆ ಬಂತು ನಮ್ಮ ಯಾರು ತೋರಿಸಿ? ಏನಾಗಿದೆ? ಏನ್ ಹೇಳಿ? ಧ್ವನಿ ಕಟ್ ಆಯ್ತು ನಿಮ್ದು ಕೊನೆಗೆ ಸ್ವಲ್ಪ. ಅಂಗವಿಕಲರಿಗೆ. ಹಾ ಸರ್, ಹೇಳ್ರಿ. ಅಂದ್ರೆ ನಿಮ್ಗೆ ಅಂಗವಿಕಲರಿಗೆ ವೆಹಿಕಲ್ಸ್ ಕೊಡ್ತೀವಿ, ನಿಮ್ಮ ಮತ ಚುನಾವಣೆ ಕಟ್ಟಿ ಕಳಿಸ್ತೀವಿ ಅಂತ ಅಂತಿರಲ್ಲ, ಅದು ಯಾವ ಕರೆಕ್ಟ್ ಯಾವ ಚುನಾವಣೆಯಲ್ಲಿ ಕಳ್ಸಿರ್ತಾರೆ? ಯಾವ ಚುನಾವಣೆ ಮನೆ ಇದಂತ ಚುನಾವಣೆ ಕಳ್ಸೋಕಾಗಿತ್ತಲ್ಲ. ಮತ್ತೆ ಒಂದು ಬ್ಲೈಂಡ್ ಏನೂ ಇಲ್ಲ ಸರ್. ಬ್ಲೈಂಡ್ MRW ಕೆಲಸ ಮಾಡಲ್ಲ, ಏನು ಮಾಡಲ್ಲ ಈ ಕ್ಷೇತ್ರದಲ್ಲಿ. ಹೆಂಗ್ ಸರ್ ಮತ್ತೆ ಹೇಳಿ? ಆಯ್ತು ಶಿವರಾಜ್ ಅವರೇ, ಈ ಕಾರ್ಯಕ್ರಮ ಇರೋದು ಅದ್ರ ಸಲುವಾಗಿನೇ. ನಿಮ್ಮಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ಸಾಹೇಬ್ರಿಗೆ ತಲುಪಿಸೋ ಸಲುವಾಗಿನೇ ಈ ಕಾರ್ಯಕ್ರಮ ಇರೋದು. ಈಗ ತಮ್ಮ ಗ್ರಾಮ ಪಂಚಾಯತಿ ಯಾವುದು? ಗೋಟೂರ್ ಗ್ರಾಮ ಪಂಚಾಯತಿ. ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮಗೆ ವಿಧಾನಸೌಧ ಚುನಾವಣೆಯಲ್ಲೂ ಯಾವುದೇ ರೀತಿ ಸಾರಿಗೆ ವ್ಯವಸ್ಥೆ ಆಗಿಲ್ಲ ಅಲ್ವಾ? ಒಟ್ಟೆ ಸರ್, ನಾವು ಬ್ಲೈಂಡ್ ಇಲ್ಲಿ ಇರೋ ಸುಮಾರು ಸರ್. ನಾವು ಬ್ಲೈಂಡ್ ಇಲ್ಲಿ 4 ದಿನ ಇದೆ ಸರ್. ಒಬ್ರು ಯಾರು ಕೇಳಸ್ ಮಾಡೋ ಸರ್. ಅಂಗವಿಕಲರು ಬರಲ್ಲ,
MLA ಬರ್ತಾರೆ ಕೈಲಾದ್ರು ಅವ್ರ ಜೊತೆ ಕುಳ್ಕೊಂಡ್ ಜೊತೆ ಮಾತ್ರಕೊಂಡು ದುಡ್ಡು ಕೊಟ್ಟೋಗ್ಬಿಡ್ತಾರೆ. ಆಯ್ತು ಆಯ್ತು. ಅಲ್ಲ ಪ್ರಶ್ನೆ ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಈಗ ಸಾಹೇಬ್ರು ಉತ್ತರ ಕೊಡ್ತಾರೆ, ದಯವಿಟ್ಟು ಕೇಳಿ, ನಿಧಾನವಾಗಿ ಕೇಳಿ. ಶಿವರಾಜ್ ಅವರೇ ಇಲ್ಲಿ ಕೇಳಿ, ಈಗ ನಿಮಗೆ ಹಿಂದೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ, ಅದು ನಾವು ನೋಡಿಲ್ಲ. ಈಗ ಪ್ರೆಸೆಂಟ್ ನಿಮ್ಗೆ ಏನು ಅವಕಾಶ, ಏನು ಅವಶ್ಯಕತೆ ಇದೆ ಅದನ್ನು ನಾವು ವ್ಯವಸ್ಥೆ ಮಾಡಿಸ್ಲಿಕ್ಕೆ ಆ ಪಂಚಾಯತ್ PDOಗೆ ಮಾತಾಡ್ತೀವಿ, ಮತ್ತು ಅಲ್ಲಿನ ವರ್ಕರ್ಸ್ ನಮ್ಮ VRWಗೂ ಮಾತಾಡ್ತಿದ್ದೀವಿ. ಮಾತಾಡಿ ಇದು ಕಂಪಲ್ಸರಿ ಇದೆ ನಿಮಗೆ ಸಾರಿಗೆ ವ್ಯವಸ್ಥೆ, ಅಲ್ಲಿಂದ ನಿಮ್ಮ ಎಲ್ಲಿ ಒಂದು ಪಾಯಿಂಟ್ ಮಾಡ್ತಾರೆ ಲೊಕೇಶನ್, ಆ ಲೊಕೇಶನಿಗೆ ನೀವೆಲ್ಲ ಅಲ್ಲಿ ಇರಬೇಕು. ಅಲ್ಲಿಂದ ಮತದಾನ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಪೋಲಿಂಗ್ ಬೂತ್ ನಿಮ್ಗೆ ಗೊತ್ತಿದೆನಾ ಅಲ್ಲಿ ಎಲ್ಲಿದೆ ಅಂತೇಳಿ, ಎಷ್ಟು ದೂರ, ಎಷ್ಟು ಕಿಲೋಮೀಟರ್, ಎಷ್ಟು ದೂರ ಆಗುತ್ತೆ ನಿಮ್ಮ? 10 ನಿಮಿಷದ್ದಾ? ಹಾಂ ಸರಿ, ಒಳ್ಳೆಯದು. ಈಗ ಬ್ಲೈಂಡ್ ಇದ್ದೀರಿ ಅಂದರೆ ನಮ್ಮ ವರ್ಕರ್ಸು, ನಮ್ಮ PDO ಅವರಿಗೆ ನಾವು ಮಾತಾಡ್ತೀವಿ. ಅಲ್ಲಿ ಸಾರಿಗೆ ವ್ಯವಸ್ಥೆ ಮಾಡಲಿಕ್ಕೆ ನಾವು ಹೇಳಿಕೊಡ್ತೀವಿ. ಅದೊಂದು. ಮತ್ತು ಇನ್ನೂ ನಿಮಗೆ ಮುಂದೆ ಏನು ಬೇಕಾಗುತ್ತೆ ಅವಕಾಶಗಳು, ಈ ಇಲಾಖೆದ ಯೋಜನೆಗಳು ಏನೇ ಇದ್ರೂ ಅಲ್ಲಿ VRWಸ್ಗೆ ಹೇಳ್ತೀವಿ. ಅವ್ರು ನಿಮಗೆ ಮುಂದೆ ಕಂಟಿನ್ಯೂ ಆಗಿ ಹೆಲ್ಪ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅಲ್ಲ ಸರ್, ಇನ್ನೊಂದು ಏನಂದ್ರೆ VRW ಹೊಟ್ಟೆ ಬರೋ ಸರ್ ನೋಡಿ, ಯಾವಾಗ್ರೆ ಎಲೆಕ್ಷನ್ ಬೇರೆ ಫೋನ್ ಮಾಡ್ತಾರೆ, ನಿಮ್ದು ID ಕಾರ್ಡ್ ಕೊಡಿ, ನಿಮ್ದು ಆಧಾರ್ ಕಾರ್ಡ್ ಕೊಡಿ, ಅದು ಕೊಡಿ ಅಂತ ಕೇಳ್ತಾರೆ. ಕರೆಕ್ಟ್. ಈಗ ಏನಂದ್ರೆ ನೀವು ಪಂಚಾಯತಲ್ಲೇ ಇರ್ತಾರೆ ಅವರು, ಸಿಟ್ಟಿಂಗ್ ಪಂಚಾಯತಲ್ಲಿ ಇರೋರು. ಯಾವ ಪಂಚಾಯತ್ ಅಲ್ಲ ಸರ್, ಇವಾಗ ಬೇಕಾದ್ರೆ ಚೆಕ್ ಮಾಡಿ ಯಾವ ಪಂಚಾಯತ್ ವರ್ಕ್ ಮಾಡೋ ಸರ್, ನಾವು ಗೊತ್ತು ಸರ್, ನಾವು ವೋಟರ್ ಇದ್ವಿ ಸರ್. ಮತ್ತೀಗ ಸರಿ, ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ನಾನು ಹೇಳ್ತೀನಿ, ಅವರಿಗೆ ತಿಳಿಸಿ ಹೇಳ್ತಿದ್ದೀನಿ. ಹೇಳಲಿಲ್ಲ ಅಂದ್ರೂ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಶಿವರಾಜ್ ಅವರೇ ಸ್ವಲ್ಪ ಕೇಳಿ. ಒಳ್ಳೇದು. ಶಿವರಾಜ್ ಅವರೇ, ನಿಮ್ಮ ದೂರನ್ನು ಸರ್ ಬರ್ಕೊಂಡಿದ್ದಾರೆ. ಹೇಳಿದ್ದೀನಲ್ಲ, ಈಗ ಹೇಳಿದ್ದೀನಿ. ಅದೇನಾಗುತ್ತೆ ನೋಡಿಕೊಂಡು ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಅದಕ್ಕೆ ಬೇರೆ ಇದಿಲ್ಲ. ನಿಮ್ಮ ಮನವಿ ಬರ್ಕೊಂಡಿದ್ದೀವಿ, ನಾನು ಮಾತಾಡ್ತಿದ್ದೀನಿ. ತುಂಬ ಧನ್ಯವಾದಗಳು ಶಿವರಾಜ್ ಅವರೇ. ಕೋರ್ಟ್ರಿಂದ ಕರೆ ಮಾಡಿದ್ರಿ. ಸಾಹೇಬರು ನಿಮ್ಮ ದೂರನ್ನು ವಿವರವಾಗಿ ಬರ್ಕೊಂಡಿದ್ದಾರೆ. ಅದನ್ನು ಕಾರ್ಯಕ್ರಮದ ನಂತರ ಅವರು ಖುದ್ದಾಗಿ ಫಾಲೋ ಅಪ್ ಮಾಡ್ತಾರೆ. ಈ ಸರ್ತಿ ನೀವು ಚುನಾವಣೆಯಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಪಡೆದು ವೋಟ್ ಮಾಡುವಂಗಾಗಲಿ ಅಂತ ನಾವು ಹಾರೈಸ್ತೀವಿ. ಮುಂದಿನ ಕರೆ ಇದೆ. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಹೆಸರು, ಊರು? ನಮಸ್ಕಾರ ಸರ್, ನಾನು ಗುಲ್ಬರ್ಗ ಜಿಲ್ಲೆ ಶಾದಾಬ್ ತಾಲೂಕು ತನಸ್ನಳ್ಳಿ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಮಾತಾಡೋದು ಸರ್. ಲಾಲ್ ಮೊಹಮ್ಮದ್ ಅವರೇ, ತಮ್ಮ ವಯಸ್ಸು ಸರ್? ಸರ್ ನಮ್ದು ವಯಸ್ಸು 53 ಸರ್. 53. ತಾವು ವಿಶೇಷ ಚೇತನರ? ಹೌದು ಸರ್, ನಾವು 2 ಕಣ್ಣಿನಿಂದ ವಿಶೇಷ ಚೇತನರು ಸರ್. ಸಂಪೂರ್ಣವಾಗಿ ದೃಷ್ಟಿ ಇಲ್ಲ ನಿಮಗೆ? ಸಂಪೂರ್ಣ. ಓಕೆ ಸರ್. ಅಂದ್ರೆ ನೀವು ಮುಂಚೆ ಎಲ್ಲ ವೋಟ್ ಮಾಡಿದಿರಲ್ಲ ಸರ್ ಚುನಾವಣೆಯಲ್ಲಿ? ಸರ್ ನಾನು 1990ರಿಂದ ಕಂಟಿನ್ಯೂ ವೋಟ್, ನಾನು ಎಲ್ಲಿದ್ದರೂ ನಮ್ಮ ಊರಲ್ಲಿ ಹೋಗಿ ವೋಟ್ ಮಾಡ್ತಾನೆ. ತುಂಬಾ ಒಳ್ಳೆ ಕೆಲಸ ಸರ್. ತುಂಬಾ ಜನರಿಗೆ ಇದು ಸ್ಫೂರ್ತಿದಾಯಕ ಆಗುವಂತಹ ಮಾತು. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಮತ್ತೆ ಪ್ರಶ್ನೆ ಕೇಳಿ ಸರ್. ಮಾದರಿ ಆಗ್ಬೇಕು ಇನ್ನೊಬ್ರಿಗೆ, ಇವರು ಏನು ಕಡಿಮೆ ಇಲ್ಲ. ಯಾವ್ದು ವೋಟ್ ಅಲ್ಲಿ ನಾವು ಒಂದ್ಸಲನೂ ಮಿಸ್ ಮಾಡಿಲ್ಲ ಸರ್. ನಿಮ್ಮ ಅನುಭವ ಹೇಳಿ ಸರ್, ವೋಟಿಂಗ್ ಅಲ್ಲಿ ನಿಮ್ಗೆ ಆದಂತ ಅನುಭವ ಹೇಳಿ. ನಿಮ್ಗೆ ಸಾರಿಗೆ ವ್ಯವಸ್ಥೆ ನೀವಾಗೆ ಕಲ್ಪಿಸ್ಕೊಂಡು ಹೋದ್ರಾ ಅಥವಾ ನಿಮ್ಗೆ ಎಲೆಕ್ಷನ್ ಕಮಿಷನ್ ಇಂದ ಏನಾದ್ರು ವ್ಯವಸ್ಥೆ ಮಾಡಿದ್ರಾ? ನಾವೇ ಒದಗಿಸ್ಕೊಂಡು ಹೋಗ್ತೀವಿ ಸರ್. ಕೆಲವೊಬ್ರು ಕೆಲವೊಂದ್ಸಲ ಇತರ ಸಹಾಯ ತಗೊಂಡು ಹೋಗ್ತೀವಿ. 2 ಕಣ್ಣಿಂದ ಬ್ಲೈಂಡ್ ಅಲ್ಲ. ಹೌದು. ಹಿಂಗಾಗಿ ನಾವು ಯಾವ್ದು ವೋಟ್ ಮಿಸ್ ಮಾಡಂಗಿಲ್ಲ. ತುಂಬಾ ಒಳ್ಳೇದು ಸರ್. ಎಲ್ಲಿದ್ರು ಆ ವೋಟಿಂಗ್ ಟೈಮಲ್ಲಿ ನಮ್ಮ ಊರಲ್ಲಿ ಹೋಗಿ ಮತದಾನ ಮಾಡಿ ನಾವು ಬರ್ತೀವಿ ಸರ್. ಈಗ ನಿಮ್ಮ ಮತಗಟ್ಟೆ ಕೇಂದ್ರ ಎಲ್ಲಿದೆ ಸರ್? ನಮ್ಮ ಶಾಬಾದ್ ತನಸ್ನಳ್ಳಿ ಗ್ರಾಮದಲ್ಲಿ ಇದೆ. ನಿಮ್ ಗ್ರಾಮದಲ್ಲೇ ಇದೆ? ಹೌದು ಸರ್. ನಾವು ಈಗ ಹೇಳಿ ಸರ್, ಈಗ ಲಾಸ್ಟ್ ಟೈಮ್ ಎಲ್ಲ ವೋಟ್ ಮಾಡಿರಲ್ಲ ನೀವು, ಮತಗಟ್ಟೆಯಲ್ಲಿ ನೀವು ಮತ ಹಾಕ್ಲಿಕ್ಕೆ ಹೋದಾಗ ಅಲ್ಲಿ ಯಾವ ರೀತಿ ಸೌಲಭ್ಯಗಳು ನಿಮಗಾಗಿ ಮಾಡಿದ್ರು? ವಿಶೇಷ ಸೌಲಭ್ಯಗಳು ಏನೇನು ಕಲ್ಪಿಸಿದ್ರು? ನಮಗೆ ಎಲ್ಲ ಅನುಕೂಲಗಳು ಮಾಡಿಕೊಟ್ರಿ ಸರ್. ಯಾವ ರೀತಿ ಅನುಕೂಲ ಹೇಳ್ರಿ? ಬ್ರೈಲ್ ಲಿಪಿಯಲ್ಲಿ ಅಳವಡಿಸಿದ್ರು. ಮತ್ತ ನಮಗೆ ಬೇಕಾದಂತದ್ದು ಒಬ್ರು ಹೆಲ್ಪರ್ ಬೇಕಾದ ತಗೊಳ್ಳಿ. ಅಂದ್ರೆ ನೀವು ಸಾಮಾನ್ಯ ಜನರ ಕ್ಯೂ ಅಲ್ಲಿ ನಿಂತರ ಅಥವಾ ನಿಮಗೆ ಸಪರೇಟ್ ಕ್ಯೂ ಏನಾದ್ರು ಇತ್ತಾ? ಇಲ್ಲ, ನಮ್ಗೇನು ಸಪರೇಟ್ ಕ್ಯೂ ಇರ್ಲಿಲ್ಲ ಸರ್. ಅವ್ರಿಗೆ ಬ್ಲೈಂಡ್ ಇದ್ದಾರೆ, ವಿಕಲ ಆದ್ಯತೆ ಕೊಡ್ರಿ ಅವ್ರಿಗೆ ಅಂತ ಹೇಳಿ. ಅಂದ್ರೆ ನೀವು ಹೋದ ತಕ್ಷಣ ನಿಮಗೆ ಒಟ್ಟು ಹಾಕ್ಲಿಕ್ಕೆ ಬಿಟ್ರು? ರೈಟ್. ಹೇಳಿ ಸರ್, ಮತ್ತೆ ಏನೆಲ್ಲ ಸೌಲಭ್ಯಗಳು ಸಿಕ್ತು ನಿಮ್ಗೆ ಅಲ್ಲಿ? ಇಲ್ಲ, ಎಲ್ಲ ಒಳ್ಳೇದಿದೆ ಸರ್. ಈಗ ಬಹಳ ಅನುಕೂಲಗಳು ಆದವು ಸರ್. ಮೊದಲು ಏನು ಇರ್ಲಿಲ್ಲ, ಸ್ವಲ್ಪ ಕಷ್ಟ ಇತ್ತು. ಸಾರಿಗೆ ವ್ಯವಸ್ಥೆ ಇರ್ಲಿಲ್ಲ. ನಮಗೆ ಯಾರು ಸ್ವಲ್ಪ ಹೆಲ್ಪ್ ಮಾಡೋರು ಆ ಟೈಮಲ್ಲಿ ಇರ್ಲಿಲ್ಲ. ಅವೇರ್ನೆಸ್ ಇರ್ಲಿಲ್ಲ ಜನರ ಹತ್ರ. ಇವಾಗೆಲ್ಲ ಅವೇರ್ನೆಸ್ ಬರ್ತಾ ಇದೆ. ಎಲ್ಲ ಜನರು ತಿಳುವಳಿಕೆ ಯಾಕೆ ಇದು ಮಾಡ್ತಾ ಇದ್ದಾರ.
ಮತ್ತೆ ಈ ಇಲಾಖೆನೂ ಕೂಡ ನಮಗೆ ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡ್ತಾ ಇದೆ. ನಮ್ಮ ಸಾದಿಕ್ ಹುಸೇನ್ ಸರ್ಗೆ ಧನ್ಯವಾದಗಳು, ನಮಸ್ಕಾರಗಳು ಹೇಳ್ತೀನಿ. ನಮಸ್ತೆ ಸರ್. ನಮಸ್ತೆ ಸರ್. ಲಾಲ್ ಮೊಹಮ್ಮದ್ ಸರ್, ತಮ್ಮ ಸಂದೇಶ ಒಂದು ಉತ್ತಮ ಸಂದೇಶ ಇದೆ. ನಮ್ಮ ವಿಕಲಚೇತನ ದಿವ್ಯಾಂಗರಿಗೆ ಮತ್ತು ಅಂಧ ವಿಕಲಚೇತನರಿಗೆ ಒಳ್ಳೆ ಸಂದೇಶ ಕೊಟ್ಟಿದ್ದೀರಿ ಈ ಒಂದು ಮಾಧ್ಯಮದ ಮೂಲಕ. ತಮಗೆ ನಮ್ಮ ಇಲಾಖೆ ಪರವಾಗಿ ಮತ್ತು ಆಕಾಶವಾಣಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಒಂದು ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಿ. ಎಲೆಕ್ಷನ್ ಚುನಾವಣಾ ಆಯೋಗ ಏನು ವ್ಯವಸ್ಥೆ ಮಾಡಿದೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರವಾಗಿ ಹೇಳಿದಿರಿ. ತುಂಬ ಧನ್ಯವಾದಗಳು. ನಿಮ್ಮ ಒಂದು ಈ ಮಾತಿಂದ ಹೆಚ್ಚಿನ ಮತದಾನವಾಗಲಿ ಅಂತೇಳಿ ನಾವು ಹಾರೈಸ್ತೇವೆ. ತಮಗೂ ಧನ್ಯವಾದಗಳು, ಆಕಾಶವಾಣಿ ಸಿಬ್ಬಂದಿಯವರಿಗೂ ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಧನ್ಯವಾದ ಸರ್. ಈಗ ಫಸ್ಟ್ ಟೈಮ್ ವೋಟರ್ಸ್ಗೆ ಏನು ಸಂದೇಶ ಕೊಡ್ಲಿಕ್ಕೆ ಹೇಳಿ ಇಷ್ಟಪಡ್ತೀರಾ ಸರ್ ತಾವು? ಬಹುಶಃ ಕರೆ ಕಟ್ಟಾಗಿದೆ, ಆದರೆ ಉತ್ತಮ ಮಾತುಗಳನ್ನು ಲಾಲ್ ಮೊಹಮ್ಮದ್ ಅವರು ಆಡಿದ್ರು, ಒಳ್ಳೆಯ ಸಂದೇಶವನ್ನು ಕೊಟ್ಟರು. ಎಷ್ಟೇ ಕಷ್ಟ ಇದ್ದರೂ ಅವರು ತಾವು ಊರಿಗೆ ಬಂದು ವೋಟ್ ಮಾಡ್ತೀನಿ ಅಂತ ಹೇಳಿದ್ರು. ಇದು ತುಂಬಾ ಜನರಿಗೆ ಪ್ರೇರಣೆ ಆಗಬೇಕು ಅಂತ ಹೇಳ್ತಾ ಮುಂದಿನ ಕರೆ ತಗೊಳ್ಳೋಣ ಸರ್. ಹಲೋ ಸರ್. ಸರ್ ಹೇಳ್ರಿ, ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡ್ರಿ. ಸಂಗಮೇಶ್ವರಿ ನಮಸ್ಕಾರ. ನಮಸ್ತೆ ಸರ್. ಇದು ವಿಕಲಚೇತನರಿಗೆ ಅದು ವಯಸ್ಸಾದ್ರಿ ಏನು ವೋಟ್ ಹಾಕ್ತಾರೆ ಹೇಳ್ತೀವಿ ಸರ್. ಸರ್ ಪರಿಚಯ ಮಾಡ್ಕೊಡ್ರಿ ನೀವು ಮೊದಲು. ಎಲ್ಲಿಂದ ಮಾತಾಡಕತ್ತೀರಿ? ನಾವು ಸುಲೇಪೇಟಿಂದ ಬಸವರಾಜ ಪಂಚಾಳ ಅಂತ ಮಾತಾಡೋದು. ಸುಲೇಪೇಟಿಂದ ಬಸವರಾಜ ಪಂಚಾಳ. ಅಲ್ಲ, ನೀವು ನಮ್ಮ ಪರಿಚಯ ಇದ್ರೂ ಕೂಡ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಬೇರೆ ಕೇಳುಗರಿಗೆ ಪರಿಚಯ ಆಗಲಿ ಅಂತ. ನೀವು ಹೊಸ ಕೇಳುಗರು ಇರ್ತಾರಲ್ಲ, ಅವರಿಗೆ ಸುಲೇಪೇಟಿಂದ ಪಂಚಾಳ ಸಾಹೇಬರು ಫೋನ್ ಮಾಡಿದ್ರು ಅಂತ ಗೊತ್ತಾಗ್ಲಿ ಅಂತ. ಕೇಳಿ ಸರ್, ಪ್ರಶ್ನೆ ಕೇಳಿ. ಹಾಡು ಯಾವ ಹಾಡು ನಿಮ್ಮ ಬಗ್ಗೆ ಅಭಿಮಾನ ನಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೇಳಿ ಸರ್, ಸಾಹೇಬ್ರು ಇದ್ದಾರೆ ಸ್ಟುಡಿಯೋದಲ್ಲಿ. ಇದು ಸರ್ ವಿಕಲಚೇತನರಿಗೆ ಏನು ವೋಟ್ ಹಾಕ್ಲಾಕ ಕೊಡ್ತೀವಿ ಸರ್, ಅದಕ್ಕೆ ಲಂಚ ಕೊಟ್ಟಿಗೆ ಮನೆಗೆ ವೋಟ್ ಹಾಕೋದು ತೋತ ನಮ್ಮದು ಒಂದು ಕಂಪ್ಲೇಂಟ್. ಈಗ ಗುಪ್ತ ರೀತಿಯಿಂದ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ನೀವು. ಈ ರೀತಿ ಸಂದರ್ಭದಲ್ಲಿ ಅವರು ಯಾರಿಗೆ ದೂರ ಕೊಡ್ಬೇಕು ಸರ್? ಅದರಲ್ಲಿ ನೇರವಾಗಿ ಬಸವರಾಜ್ ಅವರೇ, ನೀವು ನೇರವಾಗಿ ಇಂಥವು ಏನಾದರೂ ಕಂಡು ಬಂದರೆ ಅದು ಸಾಕ್ಷ್ಯಾಧಾರಗಳ ಮೂಲಕ ಅಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳು ಅಂತ ಇರ್ತಾರೆ ನಿಮ್ಮ ತಾಲೂಕಾ ವ್ಯಾಪ್ತಿಯಲ್ಲಿ, ತಹಸೀಲ್ದಾರ್ ಕಚೇರಿಯಲ್ಲಿ. ಅಥವಾ ಒಂದು ಮೊಬೈಲ್ ಆ್ಯಪ್ ಇದೆ, ಸಿ ವಿಜಿಲ್ ಅಂತೇಳಿ ಮೊಬೈಲ್ ಆ್ಯಪ್ ಇದೆ. ಅದರಲ್ಲಿನೂ ನೀವು ದೂರು ದಾಖಲಿಸ್ಬೋದು. ಯಾರಾದರೂ ಕೊಡ್ಬೋದು. ಯಾವುದೇ ಆಮಿಷಗಳಿದ್ರೆ, ಯಾರೇ ಆಮಿಷಗಳು ಒಡ್ಡಿದ್ರೆ ಅದ್ರ ಬಗ್ಗೆ ಸಿ ವಿಜಿಲ್ ಅಂತೇಳಿ ಚುನಾವಣಾ ಆಯೋಗದ್ದು ಒಂದು ದೂರಿನ ಆ್ಯಪ್ ಇದೆ. ಆ ಮೊಬೈಲ್ ಅಪ್ಲಿಕೇಶನಲ್ಲಿ ನೀವು ದೂರು ದಾಖಲಿಸಿದರೆ ಇಮಿಡಿಯೇಟ್ ಕ್ರಮ ಆಗ್ತದೆ. ನೀವು ಅಲ್ಲಿ ಹೋಗ್ಲಿಕ್ಕೂ ಇದು ಇಲ್ಲ, ನೀವು ಮೊಬೈಲಲ್ಲೇ ಮಾಡ್ಬೋದು. ಹೌದು ಸರ್, ನಾವು ಹೇಳೋದು ಉದ್ದೇಶ ಅಂದ್ರೆ ಮನೆಗೆ ಬಂದ ಹಿರಿಯರಿಗೆ ರೊಕ್ಕ 2,000 ಕೊಟ್ಟು ಹೋಗ್ತಾರೆ. ವೋಟ್ ಹಾಕಂತ ಮನೆಗೆ ಆಯಿತು. ಅದಕ್ಕೆ ಯಾವುದಕ್ಕೂ ನೀವು ಆಮಿಷಕ್ಕೆ ಬಲಿಯಾಗಬೇಡ್ರಿ. ನೇರವಾಗಿ ನೀವು ಸಿ ವಿಜಿಲಲ್ಲಿ ಏನಾರ ಅಂಥದ್ದು ಗೊತ್ತಾಯಿತು, ನಿಮಗೆ ಸರಿ ಅನಿಸ್ಲಿಲ್ಲ ಅಂದರೆ ಸಿ ವಿಜಿಲಲ್ಲಿ ದೂರು ದಾಖಲಿಸ್ಬೋದು. ಅದು ಇಮಿಡಿಯೇಟ್ ಅವ್ರ ಮೇಲೆ ಕ್ರಮ ಆಗ್ತದೆ. ನಂಬರ್ ಅದು ಮೊಬೈಲ್ ಅಪ್ಲಿಕೇಶನ್ ಅದ. ನೀವು ಮೊಬೈಲ್ ಯಾವ್ದು ಬಳಸ್ತೀರಿ? ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ರಿ? ಟಚ್ ಫೋನ್ ಅದ್ರಿ ಸರ್. ಟಚ್ ಫೋನ್ ಅದಲ್ಲ, ಅದರಲ್ಲಿ ಸಿ ವಿಜಿಲ್ ಅಂತೇಳಿ ಒಂದು ಆ್ಯಪ್ ಇದೆ, ಅಪ್ಲಿಕೇಶನ್. ಸಿ ವಿಜಿಲ್ ಅಂತೇಳಿ ಚುನಾವಣಾ ಆಯೋಗದ್ದು ಅಪ್ಲಿಕೇಶನ್ ಇದೆ. ಅದರಲ್ಲಿ ನೀವು ಹೋಗಿ ನಿಮ್ಮ ದೂರು ಏನಿದೆ, ಅದು ಏನೇನು ಆಗ್ತಾ ಇದೆ ಅಲ್ಲಿ ಅನ್ನೋದು ಒಂದು ದೂರು ದಾಖಲಿಸ್ಬೋದು. ಅದಕ್ಕೆ ಒಂದು ಆಪ್ಷನ್ ಇದೆ, ಅದರಲ್ಲಿ ನೀವು ದೂರು ದಾಖಲಿಸ್ರಿ. ಅದು ಆಟೋಮೆಟಿಕ್ ನಿಮ್ಮ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಬರ್ತದೆ. ಅಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳಿಗೆ ಮೆಸೇಜ್ ಹೋಗ್ತದೆ, ಅವ್ರು ಅದನ್ನು ಅಟೆಂಡ್ ಮಾಡ್ತಾರೆ ಇಮಿಡಿಯೇಟ್. ಆಯ್ತು ಸರ್, ಧನ್ಯವಾದಗಳು ಸರ್. ಸಂತೋಷ. ತುಂಬ ಧನ್ಯವಾದಗಳು ಬಸವರಾಜ್ ಪಂಚಾಳ್ ಅವರೇ. ಸರ್, ಸರಿಯಾದ ಪ್ರಶ್ನೆಗಳನ್ನ ಕೇಳಿದ್ರು ಪಂಚಾಳ್ ಸರ್. ಈಗ ಎಲೆಕ್ಷನ್ ಸಂದರ್ಭದಲ್ಲಿ ಅಥವಾ ವೋಟಿಂಗ್ ಸಂದರ್ಭದಲ್ಲಿ ಈ ಥರ ಅವ್ಯವಹಾರ ಆದರೆ ಖುದ್ದಾಗಿ ಅವರೇ ದೂರು ಕೊಡ್ಬೋದು ಅಥವಾ ಅವರ ಪರವಾಗಿ ಇನ್ನೊಬ್ಬರು ದೂರು ಕೊಡೋ ಅವಕಾಶ ಇದೆಯಾ ಸರ್? ಯಾರು ನೋಡಿದವರು ಇದ್ರೆ, ನೋಡಿದವರು ಅನುಭವಿಸಿದವರು ಯಾರು ಇದ್ರೆ ಅಂದ್ರೆ ಅವ್ರು ನೇರವಾಗಿ ದೂರನ್ನು ಯಾರು ಅಂತ ಇರ್ತಾರೆ, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಅಂತೇಳಿ ಸಹಾಯಕ ಚುನಾವಣಾಧಿಕಾರಿಗಳು, ಅವ್ರಿಗೆ ಫುಲ್ ಪವರ್ ಇರ್ತದೆ ಇದಕ್ಕೆಲ್ಲ ಕ್ರಮ ಕೈಗೊಳ್ಳಿಕ್ಕೆ. ಅಥವಾ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಒಂದು ಮೊಬೈಲ್ ಆಂಡ್ರಾಯ್ಡ್ ಆ್ಯಪ್ ಇದೆ, ಸಿ ವಿಜಿಲ್ ಅಂತ, ಅದರಲ್ಲಿನೂ ದೂರು ದಾಖಲಿಸಬಹುದು. ಈಗ ಸಾಮಾನ್ಯವಾಗಿ ಈ ತರ ದೂರು ಕೊಡೋರಿಗೆ ಒಂದೇನ್ ಭಯ ಇರುತ್ತೆ ಅಂದ್ರೆ ಸರ್, ನಮ್ಮ ಹೆಸರಲ್ಲಿ ಬಹಿರಂಗ ಪಡಿಸ್ತಾರೆ, ಗೌಪ್ಯವಾಗಿರ್ತದೆ. ಅದಕ್ಕೇನು ಮತ್ತೆ ಬೇರೆ ಬೇರೆ ಈ ಹೆದರಿಕೆಗಳಿಗೆ ಎಲ್ಲಿ ನಮಗೆ ಒಳಗಾಗ್ತೀವಿ ಅನ್ನೋ ಅಂತ ಭಯದಿಂದ ಹೆಚ್ಚು ಜನರು ಈ ದೂರು ಕೊಡ್ಲಿಕ್ಕೆ ಹಿಂಜರಿತಾರೆ. ಅದು ಗೌಪ್ಯವಾಗಿ ಇಡ್ತಾರೆ ಸರ್, ಗೌಪ್ಯವಾಗಿ ಇಡ್ತಾರೆ. ಮತ್ತು ಆನ್ಲೈನ್ ಅಪ್ಲಿಕೇಶನ್ ಇದೆ, ಅದರಲ್ಲಿನೂ ನೀವು ಮಾಡೋದ್ರಿಂದ ಯಾವುದು ಮೆಸೇಜ್ ಲೀಕ್ ಔಟ್ ಆಗಲ್ಲ, ಅವ್ರ ಸೇಫ್ಟಿ ಇರ್ತದೆ. ತುಂಬಾ ಒಳ್ಳೆ ಮಾಹಿತಿಯನ್ನು ಕೊಟ್ಟರಿ ಸರ್. ಇನ್ನೊಂದು ಕರೆ ಇದೆ, ತಗೊಳ್ಳೋಣ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ಹೇಳ್ರಿ, ಎಲ್ಲಿಂದ ಮಾತಾಡಕತ್ತೀರಿ? ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸರ್
ತಮಗೂ ನಮಸ್ಕಾರ ಸರ್. ನಾ ಆಳಂದ ತಾಲೂಕಿನ ಸುಲ್ಸೂರ್ ಗ್ರಾಮದಿಂದ ಮಾತಾಡ್ತೀನಿ ಸರ್. ಹೇಳ್ರಿ, ತಮ್ಮ ಹೆಸರು? ನನ್ನ ಹೆಸರು ನಜೀರುದ್ದೀನ್ ಅಮೀನುದ್ದೀನ್ ಜಮಾದಾರ್ ರೀ. ಹಾ, ಜಮಾದಾರ್ ಅವ್ರು ಹೇಳ್ರಿ, ತಮ್ಮ ಪ್ರಶ್ನೆ ಕೇಳ್ರಿ. ನೀವು ವಿಶೇಷ ಚೇತನ್ರ? ಹೌದ್ರಿ ಸರ್. ಹಾ, ಹೇಳ್ರಿ, ಯಾವ ರೀತಿ ಅಂಗವಿಕಲತೆಯಿಂದ ಬಳಲ್ತಾ ಇದ್ದೀರಿ ತಾವು? ಸರ್ ದೈಹಿಕವಾಗಿರಿ ಸರ್. ಹೇಳಿ, ಪ್ರಶ್ನೆ ಕೇಳ್ರಿ. ಅಂದ್ರೆ ನಿಮ್ಮ ವಯಸ್ಸು ಎಷ್ಟಂದ್ರಿ? ಬಹುಶಃ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಸರ್, ಈಗ ಈ ದೂರಿನ ಬಗ್ಗೆ ತಾವು ಮಾಹಿತಿ ಕೊಡ್ತಿದ್ರಿ. 100% ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾರೆ. ಯಾವ ರೀತಿ ವೈಯಕ್ತಿಕ ತೊಂದರೆಗೆ ಯಾವುದೇ ರೀತಿಯ ನಾಗರಿಕರು ಒಳಗಾಗಲ್ಲ ಅಲ್ವಾ? ಈಗ ನಾವು ಆಲ್ರೆಡಿ ಬೇರೆ ಬೇರೆ ಕಡೆಯಿಂದ ಮಾಹಿತಿಯನ್ನು ಪಡೆದಿದ್ದೀವಿ. ಅಂದರೆ ಬೇರೆ ಬೇರೆ ಕಾಲರ್ಸ್ ಎಲ್ಲ ನಮ್ಮ ಮಾಹಿತಿ ಕೊಟ್ಟಿದ್ದಾರೆ. ತಾವು ಹೇಳಿ ಸರ್, ಈಗ ವಿಶೇಷ ಚೇತನರು ಒಂದು ಮತಗಟ್ಟೆಗೆ ಬಂದಾಗ ಅವರಿಗೆ ಯಾವೆಲ್ಲ ಸೌಲಭ್ಯಗಳನ್ನು ಅಧಿಕೃತವಾಗಿ ಅಲ್ಲಿ ಲಭ್ಯವಿರುವಂತೆ ನೀವು ನೋಡ್ಕೋತೀರಾ? ಒಂದು ಚುನಾವಣಾ ಆಯೋಗದ್ದು ಒಂದು AMF ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟಿ ಅಂತೇಳಿ ಒಂದು ಥೀಮ್ ಇಟ್ಕೊಂಡಿದ್ದೀವಿ ಈ ಸರಿ. ಅದ್ರ ಪ್ರಕಾರ ನಾವು CO ಸಾಹೇಬ್ರ ಅಧ್ಯಕ್ಷತೆಯಲ್ಲಿ, ಮಾನ್ಯ ಜಿಲ್ಲಾ ಚುನಾವಣಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸುಮಾರು ಸಭೆಗಳು ಆಗ್ತಾ ಇದೆ. ಅದರಲ್ಲಿ ಮಿನಿಮಮ್ ಫೆಸಿಲಿಟಿ ಇರಲೇಬೇಕು ಅಂತೇಳಿ ಚುನಾವಣಾ ಆಯೋಗದ ಡೈರೆಕ್ಷನ್ಸ್ ಇದೆ. ಅದರಲ್ಲಿ ಮುಖ್ಯವಾಗಿ ವಿಕಲಚೇತನರಿಗಾಗಿನೇ ರ್ಯಾಂಪು ವಿತ್ ರೇಲಿಂಗ್, ರ್ಯಾಂಪ್ ಜೊತೆ ರೇಲಿಂಗ್ ಇರಬೇಕು, ಅದು ಇಷ್ಟೇ ಅಳತೆಯದ್ದು ಇರಬೇಕು, ಇಷ್ಟೇ ಮೆಜರ್ಮೆಂಟ್ ಇರಬೇಕು ಅಂತೇಳಿ ಗೈಡ್ಲೈನ್ಸ್ ಇದೆ ಚುನಾವಣಾ ಆಯೋಗದ್ದು. ಅದೇ ರೀತಿಯಲ್ಲಿ ರ್ಯಾಂಪ್ ರೇಲಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ನಾವು ಟಾಯ್ಲೆಟ್, ಡಿಸೇಬಲ್ ಫ್ರೆಂಡ್ಲಿ ಟಾಯ್ಲೆಟ್ ಅಂತೇಳಿ ಎಲ್ಲ ಮತದಾನ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀವಿ. ಅದನ್ನು ವ್ಯವಸ್ಥೆ ಕಲ್ಪಿಸ್ತಿದ್ದೀವಿ, ಅದು ಇದೆ. ಅದ್ರ ಜೊತೆ ಅಲ್ಲದೆ ಈಗ ಬ್ಲೈಂಡ್ ಬಂದರೆ ಅವರಿಗೊಂದು ಸಹಾಯಕರು ತಗೊಂಡು ಬರ್ಬೋದು. ವಿಕಲಚೇತನರಿದ್ರೆ ಅವ್ರ ಜೊತೆ ಒಂದು ಸಂಗಡಿಗರನ್ನು ಕರ್ಕೊಂಡು ಬರ್ಬೋದು, ಅವ್ರ ಹೆಲ್ಪಿಗೋಸ್ಕರ ಕರ್ಕೊಂಡು ಬಂದು ಮತದಾನ ಕೇಂದ್ರವರೆಗೂ ಕರ್ಕೊಂಡು ಬರ್ಬೋದು. ಅಥವಾ ನಮ್ಮ ಕಾರ್ಯಕರ್ತರು ಇರ್ತಾರೆ, BRW MRW ಅವ್ರ ಸಹಾಯಕ್ಕೆ ಇರ್ತಾರೆ. ಜೊತೆಗೆ ಅಲ್ಲಿ ಬ್ರೈಲ್ ಮಷಿನ್, ಬ್ಯಾಲೆಟ್ ಯೂನಿಟಲ್ಲಿ ಬ್ರೈಲ್ ಪ್ರಿಂಟೆಡ್ ಇರ್ತದೆ, ಸಿಂಬಲ್ಗಳು ಬ್ರೈಲಲ್ಲಿ ಇರ್ತದೆ. ಡಮ್ಮಿ ಬ್ಯಾಲೆಟ್ ಪೇಪರ್ನೂ ಇರ್ತದೆ ಬ್ಲೈಂಡಿಗೆಗೋಸ್ಕರ, ಅಂಧ ವಿಕಲಚೇತನರಿಗೆ. ಅವ್ರು ಟಚ್ ಮಾಡಿ ಫೀಲ್ ಮಾಡಿ ಯಾವ ಬಟನ್ನಲ್ಲಿ ಯಾವ ಪಕ್ಷ ಇದೆ, ಯಾರು ಇದ್ದಾರೆ ಅಭ್ಯರ್ಥಿಗಳು ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಆ ರೀತಿಯಾಗಿನೂ ಅವ್ರು ಮತ ಚಲಾಯಿಸ್ಬೋದು. ಜೊತೆಗೆ ನಾವು ಅಲ್ಲಿ ವಿಕಲಚೇತನರಿಗೋಸ್ಕರ ವೀಲ್ಚೇರ್, ಕಂಪಲ್ಸರಿಯಾಗಿ ವೀಲ್ಚೇರ್ ಎಲ್ಲ ಮತದಾನ ಕೇಂದ್ರಕ್ಕೆ ಒಂದೊಂದು ವೀಲ್ಚೇರ್ ಮಸ್ಟ್ ಆ್ಯಂಡ್ ಶುಡ್ ಅಂತೇಳಿ ನಾವು ರೀಸೆಂಟಾಗಿ ಎಲ್ಲ EOಸ್ಗಳಿಗೆ CO ಸಾಹೇಬ್ರು ಮೀಟಿಂಗ್ ತೊಗೊಂಡು ಹೇಳಿದ್ದಾರೆ. ಅದನ್ನು ನಮ್ಮಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಜೊತೆಗೆ ಸಾರಿಗೆ ವ್ಯವಸ್ಥೆ, ಈ ಸಾರಿಗೆ ವ್ಯವಸ್ಥೆನೂ ಮೊದಲಿಂದನೂ ಇದೆ, ಈಗನೂ ಇದೆ. ಅದನ್ನು ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ನಾವು ಹೆಚ್ಚಿನ ಮತದಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಈಗ ಪುರುಷೋತ್ತಮ್ ಅವರು ನಮಗೆ ಕರೆಯಲ್ಲಿ ಜಾಯ್ನ್ ಆಗಿದ್ದಾರೆ ಸರ್, ಅವರನ್ನು ಮಾತಾಡ್ಸೋಣ. ಹಲೋ ಹಲೋ ಹಲೋ, ಪುರುಷೋತ್ತಮ್ ಅವರ? ನಮಸ್ಕಾರ. ಪುರುಷೋತ್ತಮ್ ಅವರು ಎಲ್ಲ ಕೇಳುಗರಿಗೆ ನಾನು ಮಾಹಿತಿ ಕೊಡೋದಾದರೆ, ಇವರು ಈ ಸರ್ತಿ ಮೊದಲನೇ ಬಾರಿ ವೋಟ್ ಮಾಡ್ತಿದ್ದಾರೆ ಚುನಾವಣೆಯಲ್ಲಿ, ಫಸ್ಟ್ ಟೈಮ್ ವೋಟರ್ ಇವರು ದೃಷ್ಟಿ ವಿಕಲಚೇತನರು. ಪುರುಷೋತ್ತಮ್ ಅವರು ಹೇಳ್ರಿ, ತಮ್ಮ ಪರಿಚಯ ಮಾಡಿಕೊಡ್ರಿ, ಯಾವ ಊರು ತಮ್ಮದು? ನನ್ನ ಹೆಸರು ಪುರುಷೋತ್ತಮ್ ಅಂತ್ರಿ, ತಂದೆ ಸಾಹೇಬಣ್ಣ ದೊಡ್ಡ ಮನಿ, ನಾ ಮೆಣಜಿ ಗ್ರಾಮದಿಂದ ಮಾತಾಡ್ತೀನಿ ರೀ. ತಮ್ಮ ವಯಸ್ಸು ಎಷ್ಟು ಪುರುಷೋತ್ತಮ್ ಅವರೇ? 19ಗೆ. ತಾವು ಏನು ಓದ್ತಾ ಇದ್ದೀರಾ? ನಾ ಏನೋ ಓದ್ತಿಲ್ಲ ಸರ್, ಎಜುಕೇಶನ್ ಬಿಟ್ಟಿದ್ದೆ. ಹೌದಾ? ಈಗ ಚುನಾವಣೆ ಬಗ್ಗೆ ಅಥವಾ ವೋಟಿಂಗ್ ಕಾರ್ಡ್ ಎಲ್ಲಿ ಮಾಡಿಸ್ಕೋಬೇಕು, ಏನೆಲ್ಲ ದಾಖಲಾತಿಗಳನ್ನ ಕೊಡಬೇಕು, ಇದ್ರ ಬಗ್ಗೆ ನಿಮಗೆ ಅರಿವು ಮೂಡಿಸಿದವ್ರು ಯಾರು? VRW ಇಂದ ಗುಂಡು ಸರ್ ಅವ್ರು ತಿಳಿಸಿದ್ರಿ, ಎಲ್ಲ ಆನ್ಲೈನ್ ಅವರೇ ಮಾಡ್ಕೊಟ್ರು. ಈ ಸರ್ತಿ ನಾನು MP ಓಟ್ಗೆ ಓಟ್ ಹಾಕ್ತಾರೆ. ಈ ಸರ್ತಿ ಓಟ್ ಹಾಕ್ತೀರಿ? ಹೌದ್ರಿ. ತಮ್ಮ ಓಟ್ ಮತಗಟ್ಟೆ ಕೇಂದ್ರ ಯಾವುದು ಅಂತ ನಿಮ್ಗೆ ಗೊತ್ತಿದೆಯಾ? 108 ತಾಂಡಾದ್ ಬರುತ್ತೆ. ತಾವು ದೃಷ್ಟಿ ವಿಕಲಚೇತನರಲ್ವಾ? ಹಾಗಾದ್ರೆ ನಿಮ್ಗೆ ಮತಗಟ್ಟೆ ಎಷ್ಟು ದೂರ ಆಗುತ್ತೆ ನಿಮ್ಮ ಮನೆಯಿಂದ? 1 ಕಿಲೋಮೀಟರ್ ಆಗ್ತದೆ. ಆದ್ರೆ ಇಲ್ಲಿ ಹೆಲ್ಪ್ ಮಾಡ್ತಾರೆ ಹೊಲಕ. ಸಾರಿಗೆ ವ್ಯವಸ್ಥೆ ಅವರೆಲ್ಲ ಕಲ್ಪಿಸಿದ್ದಾರೆ. ಹೌದು. ಹೇಳ್ರಿ, ನಿಮ್ಗೆ ಯಾವ ರೀತಿ ಈ ಸರ್ತಿ ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ದೀರಲ್ಲ, ಯಾವ ರೀತಿ ನೀವು ಉತ್ಸುಕರಾಗಿದ್ದೀರಾ? ತುಂಬಾ ಉತ್ಸುಕ ಇದೆ. ನಾವು ಒಂದು ಇದರಲ್ಲಿ ಭಾಗವಹಿಸಿ ತುಂಬಾ ಖುಷಿಯಲ್ಲಿದೆ. ಹಲೋ, ಹೇಳ್ರಿ, ಈಗ ವೋಟ್ ನೀವು ಮಾಡ್ತಿರಲ್ಲ, ವೋಟ್ ಯಾವ ಕಾರಣಕ್ಕೆ ಮಾಡಬೇಕು? ನಮ್ದು ಕರ್ತವ್ಯ ಇದ್ರೆ, ಒಂದು ಇಂಡಿಯಾದ ಭಾರತ ನಮ್ದು ಒಂದ್ರಲ್ಲಿ ಕೈ ಇರುತ್ತೆ ಅಂತ. ಪ್ರಜಾಪ್ರಭುತ್ವ ಗೆಲ್ಲಿಸ್ಬೇಕಾದ್ರೆ ವೋಟ್ ಮಾಡ್ಬೇಕಲ್ವಾ? ಈಗ ನಿಮ್ ಥರನೇ ತುಂಬಾ ಜನರು ಇರ್ತಾರೆ, ದೃಷ್ಟಿ ವಿಕಲಚೇತನರು ಇರ್ತಾರೆ, ವಿಶೇಷ ಚೇತನರು ಇರ್ತಾರೆ, ಅವರೆಲ್ಲ ವೋಟ್ ಮಾಡ್ತಿದಾರಲ್ಲ, ಅವರಿಗೆಲ್ಲ ಏನ್ ಹೇಳ್ತೀರಿ ನೀವು? ಎಲ್ಲರೂ ಮಾಡ್ಬೇಕು ಸರ್ ವೋಟ್, ಯಾಕಂದ್ರೆ ನಮ್ದು ಕರ್ತವ್ಯ ಇದೆ. ಎಲ್ಲರೂ
ತುಂಬಾ ಖುಷಿ ಆಯ್ತು ಸರ್. ಈಗ ಸಾದಿಕ್ ಸರ್ ಇದ್ದಾರೆ, ಅವರು ನಿಮಗೆ ಮಾತಾಡಿಸ್ತಾರೆ ನೋಡ್ರಿ. ಪುರುಷೋತ್ತಮ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತುಂಬ ಖುಷಿ ಆಯಿತು, ನಿಮ್ಮ ಒಂದು ಸಂದೇಶ ಕೇಳ್ಪಟ್ಟಿವಿ, ಒಳ್ಳೆಯ ಸಂದೇಶ ಕೊಟ್ಟಿರಿ. ನಿಮ್ಮ ಕರ್ತವ್ಯ ಅಂತ ಹೇಳಿದ್ರಿ, ಇದು ಬಹಳ ಮುಖ್ಯವಾಗಿದೆ ಎಲ್ಲರಿಗೂ. ಇದು ಎಲ್ಲ ಜನರಲ್ಲಿ ಬಂತಂದರೆ ಇದು ಆಟೋಮೆಟಿಕ್ಕಾಗಿ ನಾವು ಯಾವುದೇ ಪ್ರಯತ್ನ ಮಾಡಲಿಲ್ಲ ಅಂದ್ರೂ ಮತದಾನ ಹೆಚ್ಚಿಗೆ ಆಗುತ್ತೆ. ಇದೊಂದು ಮನಸ್ಸಲ್ಲೇ ಬರಬೇಕು, ಎಲ್ಲರ ಮನಸ್ಸಲ್ಲಿ ಇರಬೇಕು. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಭಾರತ ದೇಶದ ನಮ್ಮ ಜನಗಳಾದ ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಅಂತೇಳಿ ನಮ್ಮಲ್ಲೇ ಬರಬೇಕು. ಅದು ಮೊದಲು ಯಾರು ಹೇಳೋದ್ರಿಂದ ಬರಬಾರ್ದು, ನಾವಾಗಿ ನಾವು ತಿಳ್ಕೊಂಡು ಬಂದರೆ ನಿಮ್ಮಂಥ ಒಂದು ಸಂದೇಶ, ಒಳ್ಳೆಯ ಸಂದೇಶ ಕೊಟ್ಟಿದ್ದೀರಿ. ಇದು ಬಹಳಷ್ಟು ಜನರಿಗೆ ಇನ್ಸ್ಪೈರ್ ಆಗುತ್ತೆ. ತುಂಬ ಖುಷಿಯ ವಿಷಯ ಇದೆ. ನೀವು ಮತಕೇಂದ್ರಕ್ಕೆ ಹೋಗಿ ಮತದಾನ ಮಾಡ್ತೀನಿ ಅಂತ ಹೇಳ್ತಾಯಿದ್ರಿ, ಮೊದಲನೇ ಬಾರಿಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ರಿ. ತುಂಬ ಸಂತೋಷ ಆಯಿತು ನಮಗೂ ಕೇಳಿ. ಈ ರೀತಿಯಾಗಿ ಹಲವಾರು ನಿಮ್ಮ ಕಡೆಯಿಂದ ನಮ್ಮ ವಿಕಲಚೇತನರ ಮತದಾನ ಹೆಚ್ಚಿಗಾಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ಇದೇ ರೀತಿಯಾಗಿ ನಿಮ್ಮ ಅಕ್ಕಪಕ್ಕ ಇದ್ದವರಿಗೂ, ನಿಮ್ಮ ಊರಿನ ವಿಕಲಚೇತನರಿಗೆಲ್ಲ ನೀವು ಅವೇರ್ನೆಸ್ ಕೊಡಿ. ತುಂಬ ಧನ್ಯವಾದಗಳು. ಸರ್ ಸರ್ ಹೇಳಿ ಸರ್, ನಾವು ARW ಇದ್ದೀನಿ ಸರ್. ನಮ್ದು ಒಟ್ಟು 3 ಗ್ರಾಮ ಬರ್ತದೆ ಸರ್. 74 ಜನ ಅದಾರ ಸರ್ ವೋಟಿಂಗ್ ರೀ. ಎಲ್ಲರಿಗೂ ಮಾಡಿಸ್ತೀವಿ ಸರ್. ಗುಡ್ ಗುಡ್. ಅಲ್ಲ ಸರ್, ತಮ್ಮ ಹೆಸರು ಹೇಳ್ರಿ, ಪರಿಚಯ ಮಾಡ್ಕೊಡ್ರಿ ನಮ್ಮ ಕೇಳುಗರಿಗೆ. ಗುಂಡಣ್ಣ ತಂದೆ ಶಿವಶರಣಪ್ಪ ಬಿರದರ್ ARW ರೀ. ARW ಯಾವ ತಾಲೂಕು ಸರ್ ನಿಮ್ದು? ತಾಲೂಕ್ ಜಿಲ್ಲಾ ಗುಲ್ಬರ್ಗನೇ ರೀ. ಓಕೆ ಓಕೆ ಸರ್. ತುಂಬಾ ಧನ್ಯವಾದಗಳು, ಅತ್ಯುತ್ತಮ ಕೆಲಸ ಮಾಡ್ತಿದ್ದೀರಿ ತಾವು. ಓಕೆ ಸರ್. ಓಕೆ ಸರ್. ಓಕೆ ಸರ್, ಧನ್ಯವಾದಗಳು. ಇನ್ನೊಂದು ಕರೆ ಇದೆ ಸರ್, ತಗೊಳ್ಳೋಣ. ಹಲೋ. ನಮಸ್ಕಾರ ಸರ್. ಸರ್ ನಮಸ್ತೆ, ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹೌದ್ರಿ, ನಮಸ್ಕಾರ ಸರ್. ತಮ್ಮ ಪರಿಚಯ ಮಾಡ್ಕೊಡ್ರಿ ಸರ್. ನಮಸ್ತೆ ಸರ್, ನನ್ನ ಹೆಸರು, ನಾವು ಆಳಂದ ತಾಲೂಕಿನ ಸುಜ್ನೂರ್ ಗ್ರಾಮದವ್ರು ಸರ್. ತಮ್ಮ ಹೆಸರು ಸರ್? ನಜೀರುದ್ದೀನ್ ಅಮೀನುದ್ದೀನ್ ಜಮಾದಾರು. ಇವಾಗ ಕಾಲ್ ಕಟ್ ಆಯ್ತಲ್ಲ? ಹೌದ್ರಿ ಸರ್. ಈಗ ತಾವು ಯಾವ ರೀತಿ ವಿಕಲಚೇತನರು ಸರ್? ಸರ್ ದೈಹಿಕ ಅಂಗವಿಕಲಿತರು. ಓಕೆ ಸರ್, ಹೇಳಿ ಸರ್. ತಮ್ಮ ಏಜ್ ಎಷ್ಟಂದ್ರಿ? ಹೇಳಿ ಸರ್, ನಂದು 58 ವಯಸ್ಸು ಸರ್. 58. ಹೌದ್ರಿ ಸರ್. ಹಾಗಾದ್ರೆ ನೀವು ತುಂಬಾ ಅನುಭವ ಇದೆ ನಿಮಗೆ ಮತದಾನ ಮಾಡಿರೋದ್ರ ಬಗ್ಗೆ? ಹೌದ್ರಿ ಸರ್, ನಾವು ಯಾವಾಗಲೂ ಅನುಭವ, ಯಾವಾಗಲೂ ಚುನಾವಣೆ ಇದ್ದಾಗ ನಾವು ಮತದಾನ ಮಾಡ್ತೀವಿ. ಹೇಳ್ರಿ ಸರ್, ಪ್ರಶ್ನೆ ಕೇಳ್ರಿ. ಸಾದಿಕ್ ಸರ್ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಸರ್, ಇದು ರೀ ವಿಕಲಚೇತನರಿಗೆ ವಿಶೇಷವಾಗಿ ಮನೆಯಿಂದೇ ಮತದಾನ ಮಾಡ್ತಾರೆ ಹೇಳಿದ್ರೆ, ಅದು ಯಾವ ರೀತಿ ಮಾಡ್ತಾರೆ ಸರ್? ಮನೆಯಿಂದಲೇ ಮತದಾನ ಸರ್. ನಜೀರುದ್ದೀನ್ ಅವರೇ, ಈಗ 85 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಪ್ಲಸ್ ವಿಕಲಚೇತನರು ಇದ್ರೂ 85 ಇಯರ್ಸ್ ಅಬವ್ ಇರಬೇಕು. 85 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಇದ್ದರೆ ಅದಕ್ಕೆ ಅವಕಾಶ ಇದೆ. ಅದು ಮುಂಚಿತವಾಗಿ ನೀವು ನೋಂದಾಯಿಸಬೇಕಾಗತ್ತೆ. ಈಗ ಅದಕ್ಕೆ ಅವಕಾಶ ಇರೋದಿಲ್ಲ ಈಗ, ಯಾಕಂದರೆ ಎಲೆಕ್ಷನ್ ಮುಂದೆ ಬಂದಿದೆ, ಸ್ವಲ್ಪ ದಿನದೊಳಗೆ. ಅದೇ 7ಕ್ಕಿದೆ, ಅದು ಬಿಫೋರೇ ಮಾಡಬೇಕಾಗತ್ತೆ. ಯಾಕಂದರೆ ಅದಕ್ಕೋಸ್ಕರನೇ ಸಿಬ್ಬಂದಿಗಳು ಅಲರ್ಟ್ ಮಾಡಬೇಕಾಗತ್ತೆ, ಅದಕ್ಕೊಂದು ಟೀಮ್ ಮಾಡಬೇಕಾಗತ್ತೆ. ನೀವು BLO ಅವರು ಇರ್ತಾರಲ್ಲ, ನಿಮ್ಮ BLO ಅವರು ಬಂದಾಗ ನೀವು BLOಗೆ ಹೇಳಿ ನಾನು ಮನೆಯಿಂದ ಮತದಾನ ಮಾಡ್ತೀನಿ ಅಂತ ಹೇಳ್ಬೇಕು. ಯಾರಿಗೆ ನಿಮಗೆ ಈ ವಯಸ್ಸಿಗೆ ಬರಲ್ಲ, 58ಗೆ ಬರಲ್ಲ, 85. 85 ವರ್ಷ ಇದ್ದವರಿಗೆ ಮಾತ್ರ ಅದು ಎಲಿಜಿಬಲ್. ಓಕೆ ರೀ. ನೆಕ್ಸ್ಟ್ ಇಯರ್ ಯಾರು ಇದ್ದರೆ ಅದನ್ನು ಅವೇರ್ನೆಸ್ ಕೊಡಿ. ಓಕೆ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರಿಗೆ ಇರುವಂಥ ಸೌಲಭ್ಯಗಳ ಕುರಿತಾಗಿ ಮಾತಾಡ್ತಿದ್ದೀವಿ. ನಮ್ಮ ಸ್ಟುಡಿಯೋದಲ್ಲಿ ಇನ್ನೋರವರು ಇದ್ದಾರೆ, ಖಾಸಿಂ ಸಾಬ್ ಅವರು. ಇವರು MRW ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ತಮ್ಮ ಮತದಾನದ ಅನುಭವದ ಕುರಿತು ಹೇಳ್ತೀರಾ? ನಮಸ್ಕಾರ ಸರ್, ನನ್ನ ಹೆಸರು ಖಾಸಿಂ ಸಾಬ್ ಅಂಥೇಳಿ. ನಾನು ತಾಲೂಕಾ ಪಂಚಾಯತ್ ಕಲಬುರಗಿಯಲ್ಲಿ MRW ಎಂದು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಮಾತೃ ಇಲಾಖೆ ಆದಂತಹ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. ನಾನು ಜಿಲ್ಲಾ ಐಕಾನ್ನು ಕೂಡ ಇದ್ದೇನೆ ವಿಕಲಚೇತನರ ಇಲಾಖೆಯಿಂದ. ನಾವು ಏನಪ್ಪ ಅಂತಂದ್ರೆ ವಿಕಲಚೇತನರಿಗಾಗಿ ಅಥವಾ ಎಲ್ಲ ಜನರಿಗಾಗಿ ಯಾರು ಮತದಾನ ಮಾಡುತ್ತಾರ ಅವೇರ್ನೆಸ್ ಕಾರ್ಯಕ್ರಮ ಭಾಳಷ್ಟು ಹೋದ MLA ಚುನಾವಣೆಯಲ್ಲೂ ಮಾಡಿದ್ದೀವಿ, ಮತ್ತು ಈಗ MP ಎಲೆಕ್ಷನ್ದಲ್ಲೂ ಕೂಡ ಏನಾರ ಒಂದು 8 ಅಥವಾ 10 ಸಾರಿ ನಾವು ಅಲ್ಲಿ ಮಾಡ್ತಾಯಿದ್ದೀವಿ. ಈಗ DC ಕಚೇರಿಯಲ್ಲಿನೇ ಏನಾರ ಒಂದು 6 ಸಾರಿ ಮಾಡಿದ್ದೀವಿ. SB ಕಾಲೇಜ್ದಾಗ ಮಾಡಿದ್ದೀವಿ, ಆಮೇಲೆ ನಮ್ಮ ತಾಲೂಕಾ ಪಂಚಾಯತ್ದಾಗ ಮಾಡಿದ್ದೀವಿ. ಹಿಂಗೆ ಭಾಳಷ್ಟು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಾವು. ನಮ್ಮ ಕಾರ್ಯಕರ್ತರು VRW MRW ಇಂದ ಇಡೀ ಜಿಲ್ಲೆಯಲ್ಲಿ 287 ಜನ VRW MRW ಅಂತಿದ್ದಾರೆ. ಅವರಿಗೆಲ್ಲ ತಮ್ಮ ತಾಲೂಕುಗಳಲ್ಲಿ ಅವ್ರನ್ನೂ ಮಾಡ್ತಾಯಿದ್ದಾರೆ, ನಮ್ಮ ತಾಲೂಕದಲ್ಲಿ ನಾವು ಮಾಡ್ತಾಯಿದ್ದೀವಿ.
ಆದರೂ ಕೂಡ ನಾವು ಭಾಳಷ್ಟು ಮತದಾನ ಆಗಬೇಕಂತೇಳಿ ನಾವು ಕೂಡ ಜಾಗೃತಿ ಮೂಡಿಸ್ತಾ ಇದ್ದೀವಿ. ನಮ್ಮ ವಿಕಲಚೇತನ ಗ್ರಾಮ ಪಂಚಾಯತ್ದಲ್ಲಿ ಕಾರ್ಯನಿರ್ವಹಿಸ್ತಿದ್ದ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತನು ಕೂಡ ಅವರು ಮನೆ ಮನೆಗೆ ಹೋಗಿ ಅವರು ಸರ್ವೆ ಮಾಡಿದ್ದಾರೆ. ಒಂದು ಮತಗಟ್ಟೆಗೆ ಎಷ್ಟು ವಿಶೇಷಚೇತನರು ಮತ ಹಾಕುವವರಿದ್ದಾರೆ ಎಂಬುದು ಕೂಡ ಮಾಹಿತಿ ಅವರ ಹತ್ತಿರ ಇದೆ. ಆದ್ರೂ ಕೂಡ ನಮ್ಮ VRWಗಳು ಅವರಿಗೆ ಹೇಳಿದ್ದಾರೆ, ಮೇ 7ರಂದು ತಪ್ಪದೆ ನೀವು ಮತದಾನ ಮಾಡಬೇಕು, ಯಾರೂ ಕೂಡ ಮತದಾನದಿಂದ ವಂಚಿತರಾಗಬಾರ್ದು, ಎಲ್ಲರೂ ಕೂಡ ಮತದಾನ ಮಾಡಬೇಕಂಥೇಳಿ ನಮ್ಮ ಕಾರ್ಯಕರ್ತರು ಹೇಳಿದ್ದಾರೆ. ನಾವು ಕೂಡ ಈ ಆಕಾಶವಾಣಿ ಕೇಂದ್ರ ದೂರದರ್ಶನ ಪರವಾಗಿ ಇದರ ಮುಖಾಂತರ ನಮ್ಮ ತಾಲೂಕದಲ್ಲಿದ್ದಂಥ ವಿಕಲಚೇತನರು ಎಲ್ಲರೂ ಕೂಡ ಮತದಾನ ಮಾಡಿ, ನಾವು ಭೀ ಮತದಾನ ಮಾಡುತ್ತೀವಿ, ನೀವು ಕೂಡ ಮತದಾನ ಮಾಡಿ ಎಂಬ ಒಂದು ನಾನು ವಾಕ್ಯದೊಂದಿಗೆ ಹೇಳಲು ಇಷ್ಟಪಡುತ್ತೇನೆ. ತುಂಬ ಒಳ್ಳೆಯ ಸಂದೇಶ ಹೇಳಿದ್ರಿ ಸರ್. ಇನ್ನೊಂದು ಕರೆ ಇದೆ, ತಗೊಳ್ಳೋಣ. ಹಲೋ ಹಲೋ, ಹಾಂ ಹೇಳಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್. ಸರ್ ನಾ ಬ್ಲೈಂಡ್ ಇದ್ದೀನಿ ಸರ್. ನಾ ಸುಭಾಷ್ ಪೂಜಾರಿ ಅಂತ ನನ್ನ ಹೆಸರು. ಸುಭಾಷ್ ಪೂಜಾರಿನಾ? ಹಾ ಸರ್. ಎಲ್ಲಿಂದ ಸರ್? ಎಲ್ಲಿ ಗುಲ್ಬರ್ಗ ಸರ್. ನಾ ಇರೋದು ನಮ್ಮ ಪ್ರಾಪರ್ ಶಾಬಾದ್ ಸರ್. ಶಾಬಾದ್ ಪ್ರಾಪರ್ ಕಲಬುರಗಿಯಲ್ಲಿ ಇದ್ದೀರಿ ಇವಾಗ? ಹಾ ಸರ್, ನನಗೆ ಸ್ವಲ್ಪ ಅಲ್ಲಿ ಅನುಕೂಲ ಇಲ್ಲ. ಪರವಾಗಿಲ್ಲ. ತಮ್ಮ ವಯಸ್ಸು? 54 ಸರ್. 54. ದೃಷ್ಟಿ ವಿಕಲಚೇತನ್ರಿ ಸರ್? ಹಾ, ಬ್ಲೈಂಡ್ ಇದ್ದೀನಿ ಸರ್ ನಾ. ಹಾ, ಓಕೆ ಓಕೆ. ಹೇಳಿ ಸರ್, ಸಾದಿಕ್ ಸರ್ ಕಾರ್ಯಕ್ರಮದಲ್ಲಿ ಸ್ಟುಡಿಯೋದಲ್ಲಿ ಇದ್ದಾರೆ, ತಮ್ಮ ಪ್ರಶ್ನೆ ಕೇಳಿ. ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಸರ್, ರೊಕ್ಕ ತಗೋಬಾರ್ದು ಸರ್, ದುಡ್ಡು ತಗೋಬಾರ್ದು. ಯಾಕಂದ್ರೆ ನಮ್ ಮತದಾನ ಮಾಡ್ಕೊಂಡಾಗ ಆಗ್ತದೆ ಸರ್, ನಮ್ದಕ್ಕೆ ನಾವು ಮಾಡ್ಕೊಂಡಂಗೆ ಇದಾವೆ. ಹೌದು ಹೌದು, ದುಡ್ಡು ತಗೋಬಾರ್ದು, ಹಾಗೆ ದುಡ್ಡು ಕೊಡ್ಲಿಕ್ಕೆ ಬಂದಾಗ ಸರಿಯಾಗಿ ದೂರು ಕೂಡ ಕೊಡಬೇಕು ಅಲ್ವಾ? ಕೊಡ್ಬೇಕು ಸರ್, ಕೊಡ್ಬೇಕು. ಏನ್ ಅಂಜಿಕಿಲ್ಲ ಸರ್, ಕೊಟ್ರೆ ಅದು ಮುಂದಿನ ಬಂದ್ ಆಗ್ತದೆ ಸರ್. ಕರೆಕ್ಟ್ ಕರೆಕ್ಟ್. ಹಾ, ಅದು ಯಾರು ಹೇಳಿಲ್ಲ ಅಂದ್ರೆ ಸರ್ಕಾರಕ್ಕೆ ಗೊತ್ತಾಗ ಆಗೋದಿಲ್ಲ ಸರ್. ಹೌದು ಹೌದು ಹೌದು. ಹಂಗೆ ನಡ್ಕೋತೆ ಹೋಗೋದು. ಹಾ, ಈಗ ನೀವು ಆಲ್ರೆಡಿ ತುಂಬಾ ಸರ್ತಿ ವೋಟ್ ಮಾಡಿದಿರಲ್ವಾ ಚುನಾವಣೆಯಲ್ಲಿ? ಮಾಡ್ತೀನಿ ಸರ್, ನಾ ಇಲ್ಲಿಂದ ಹೋಗಿ ಮಾಡ್ತೀನಿ ಸರ್, ಗುಲ್ಬರ್ಗಿಂದ ಹೋಗಿ ಶಾಬಾದ್ ಮಾಡೇ ಬರ್ತೀನಿ ಸರ್. ನಿಮ್ಮ ಮತಗಟ್ಟೆ ಇರೋದು ಶಾಬಾದಲ್ಲಿ? ಶಾಬಾದ್ ಸರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ರಿ ಸರ್ ನಮ್ಮ ಕೇಳುಗರ ಜೊತೆಗೆ. ಹಾ ಸರ್, ಹೇಳ್ರಿ ಸರ್, ಹೇಳ್ರಿ. ಅದೇ ಸರ್, ಎಲ್ಲರೂ ಮತದಾನ ಮಾಡ್ಬೇಕು ಸರ್. ಅಲ್ಲ, ನೀವು ಲಾಸ್ಟ್ ಟೈಮ್ ಎಲ್ಲ ವೋಟ್ ಮಾಡಿದ್ರಲ್ಲ, ನಿಮ್ಗೆ ಮತಗಟ್ಟೆ ಕೇಂದ್ರ ನೀವು ಖುದ್ದಾಗಿ ಹೋದ್ರ ಅಥವಾ ಸಾರಿಗೆ ವ್ಯವಸ್ಥೆ ಕಲ್ಪಿಸಿದ್ರ? ನನಗೆ ಸಂಘಟ ಒಬ್ಬರಿಗೆ ಒಯ್ತೀನಿ ಸರ್. ಸಂಘಟ ಒಬ್ರಿಗೆ ಒಯ್ತೀರಿ? ಹಾ, ನಮ್ಮ ಮನೆಯವರಿಗೆ ಒಯ್ತೀನಿ ಸರ್, ಯಾರು ನಮ್ಮ ಅಣ್ಣ ತಮ್ಮದವ್ರಿಗೆ, ನಮ್ಮ ಹಳೆದವ್ರಿಗೆ. ಈಗ ಅಲ್ಲಿ ನೀವು ವೋಟ್ ಮಾಡ್ಲಿಕ್ಕೆ ಹೋದಾಗ ವೋಟಿಂಗ್ ಬೂತ್ ಅಲ್ಲಿ ಹಾ ಸರ್, ಈಗ ನಿಮಗಾಗಿ ಬೇರೆ ರೀತಿ ವ್ಯವಸ್ಥೆ ಇರುತ್ತಾ? ಬ್ರೈಲ್ ಅದು ಹೇಳಿದ್ರಲ್ಲ ಸಾದಿಕ್ ಸರ್ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಹಂಗೇನು ಇದ್ದಿಲ್ಲ ಸರ್ ಅವಾಗ. ಮತ್ತೆ ನಿಮ್ಗೆ ಹೇಗೆ ಗೊತ್ತಾಯ್ತು ಅಲ್ಲಿ ಯಾವ ಇದು ಬೇರೆ ಬೇರೆ ಪಕ್ಷದ ಗುರುತುಗಳು ಬಟನ್ಗಳೆಲ್ಲ ಇರುತ್ತಲ್ಲ ಅಲ್ಲಿ? ನಮ್ಮ ಮನೆಯವ್ರಿಗೆ ಅವ್ರು ನಿಮ್ಮ ಮನೆಯವ್ರು ನಿಮ್ಗೆ ಹೆಲ್ಪ್ ಮಾಡಿದ್ದಾರೆ? ನಮ್ಮ ಹಳೆದವ್ರ ಅಲ್ಲಿ, ನಮ್ಮ ಅಣ್ಣ ತಮ್ಮದವ್ರ ಅಲ್ಲಿ, ಹಿಂಗ ನಮ್ಮ ಅಕ್ಕ ಯಾರಿಗೆ ಸಂಗಟ ಹೋಯ್ತೀನಿ ಸರ್, ಅವ್ರಿಗೆ ಹೇಳೇ ಹೋಯ್ತೀನಿ. ನಮ್ಮ ಮನೆಯವ್ರ ಹೊರಗಿನವ್ರಿಗೆ ಯಾರಿಗೂ ಹೇಳ ಸರ್. ಸುಭಾಷ್ ಅವರೇ, ನಾನು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಮಾತಾಡ್ತಾ ಇರೋದು. ಈಗ ನೀವು ಈಗ ವೋಟ್ ಚಲಾಯಿಸಕ್ಕೆ ಹೋಗ್ತಾ ಇದ್ದೀರಲ್ಲ, ಈಗ ಸದ್ಯ ಈಗ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಅಲ್ಲಿ ಒಂದು ಬ್ಯಾಲೆಟ್ ಪೇಪರ್ ಇರ್ತದೆ ನಿಮಗೋಸ್ಕರನೇ, ಬ್ಲೈಂಡ್ಸ್ಗೋಸ್ಕರನೇ ಎಲ್ಲ ಮತದಾನ ಕೇಂದ್ರದಲ್ಲಿ ನಾವು ಒಂದು ಡಮ್ಮಿ ಬ್ಯಾಲೆಟ್ ಪೇಪರ್ ಅಂತ ಇಟ್ಟಿರ್ತೀವಿ. ಅದು ಟಚ್ ಮಾಡಿ ಫೀಲ್ ಮಾಡಿ ನಿಮಗೆ ಬ್ರೈಲ್ ಬರುತ್ತಾ? ಬ್ರೈಲ್ ಲಿಪಿ ಗೊತ್ತಿದೆನಾ? ಹಾಂ, ಅದರಿಂದನೇ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ. ಆ ಬ್ರೈಲ್ ಲಿಪಿ ಗೊತ್ತಿದ್ರೆ ನಿಮಗೆ ಆ ಟಚ್ ಮಾಡಿ ನೀವು ಯಾವ ಪಕ್ಷ, ಯಾವ ಚಿಹ್ನೆ, ಯಾರು ಹೆಸರು ಎಲ್ಲ ಗೊತ್ತಾಗುತ್ತೆ. ಆದ್ದರಿಂದ ನಿಮಗೆ ಅದು ಗೊತ್ತಾಗಲಿಲ್ಲ. ಈ ನಿಮ್ಮ ಜೊತೆಯಲ್ಲಿ ಸಹಾಯಕರು ಯಾರು ಬಂದಿರ್ತಾರೆ ಅವ್ರು ಹೇಳಿರ್ತಾರೆ, ಅದು ಹೇಳಿದ ಮೇಲೆ ನೀವು ವೋಟ್ ಮಾಡಿರ್ತೀರಿ. ಆದರೆ ಈಗ ಎಷ್ಟೋ ಜನ ಬ್ರೈಲ್ ಲಿಪಿ ಗೊತ್ತಿದ್ದವರು ಟಚ್ ಮಾಡಿ, ಇವನ್ ಬ್ಯಾಲೆಟ್ ಯೂನಿಟಲ್ಲಿ ನೀವು ಬಟನ್ ಒತ್ತಿರಲ್ಲ, ಆ ಬಟನ್ ಒತ್ತೋ ಜಾಗದಲ್ಲಿ ಪಕ್ಕದಲ್ಲೇ ಒಂದು ಬ್ರೈಲ್ ಚಿಹ್ನೆಗಳಿರ್ತವೆ. ಆ ಪಾಯಿಂಟ್ಸ್ಗಳು ಟಚ್ ಮಾಡಿದ್ರೇ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಯಾರಿಗೆ ನೀವು ಮತ ಮಾಡ್ತಾ ಇದ್ದೀರಿ ಅಂಥೇಳಿ. ಇಷ್ಟು ವ್ಯವಸ್ಥೆ ಇದೆ. ನಿಮಗೆ ಅದು ಬ್ರೈಲ್ ಲಿಪಿ ಗೊತ್ತಿರ್ಲಾರ್ದಕ್ಕೆ ಗೊತ್ತಾಗಲಿಲ್ಲ. ಕರೆಕ್ಟ್ ರೀ. ಹಾಂ, ಸರಿ ಆಯಿತು. ಅದಕ್ಕೆ ಈಗ ಗೊತ್ತಿರಲಿಕ್ಕಿಲ್ಲ ನಿಮಗೆ. ಮುಂದೆ ನಿಮ್ಮ ಹೆಲ್ಪರ್ ಯಾರು ಇರ್ತಾರೆ ಅವ್ರು ತಿಳಿಸ್ಕೊಡ್ತಾರೆ ನಿಮಗೆ. ಓಕೆ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಸುಭಾಷ್ ಪೂಜಾರಿ ಅವರೇ. ಕಡ್ಡಾಯವಾಗಿ ಮತದಾನ ಮಾಡಿ. ಇನ್ನೊಂದು ಕರೆ ಇದೆ ಸರ್. ಹಲೋ ಹಲೋ, ಬಹುಶಃ ಕಟ್ಟಾಗಿದೆ ಅನಿಸುತ್ತೆ ಸರ್. ಈಗ ಮತದಾನದ ದಿನ ಹತ್ತಿರ ಬಂತು. ನಮ್ಮ ಭಾಗದಲ್ಲಿ ಮೇ 7ಕ್ಕೆ ಮತದಾನ ಆಗುತ್ತೆ. ಈಗ
ಪ್ರತಿಯೊಬ್ಬರ ಕರ್ತವ್ಯ ಏನೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮತದಾನದಲ್ಲಿ ಭಾಗವಹಿಸಬೇಕು ಮತ್ತು ಶೇಕಡಾವಾರು ಮತದಾನ ಪ್ರಮಾಣ ಹೆಚ್ಚಾಗಬೇಕು ಮತ್ತು ಪ್ರಜಾಪ್ರಭುತ್ವದ ಗೆಲುವು ಆಗಬೇಕು ಅನ್ನೋದು ಎಲ್ಲರ ಉದ್ದೇಶ. ಈ ನಿಟ್ಟಿನಲ್ಲಿ ಈಗ ಸಾಮಾನ್ಯವಾಗಿ ನಾವು ಇನ್ನೊಂದು ನೋಡ್ತೀವಿ ಸರ್, ಈಗ ವಿಶೇಷ ಚೇತನರಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಿರ್ತೀರ, ಈಗ ವೋಟಿಂಗ್ ಆದ ನಂತರ ಅವ್ರನ್ನ ಮತ್ತೆ ವಾಪಸ್ ಕರ್ಸ್ಕೊಂಡು ಬರೋ ಕೆಲಸನೂ ಆಗ್ಬೇಕಲ್ಲ ಸರ್? ಅದು ಕಟ್ಟುನಿಟ್ಟಾಗಿ ಆಗ್ತಾ ಇದೆ ಸರ್? ಅದನ್ನು ಆಗ್ತಾ ಇದೆ. ಯಾವ ರೀತಿ ಅವ್ರಿಗೆ ಕರ್ಕೊಂಡು ಹೋಗಿರ್ತಾರೆ ಲೊಕೇಶನ್ ಇಂದ ಅಲ್ಲಿಗೆ ಬಂದು ಮತ್ತೆ ಬಿಡೋಂಥ ವ್ಯವಸ್ಥೆ ಅದ್ರ ಜೊತೆನೇ ಇರ್ತದೆ. ಅವರು ತೊಂದರೆ ಪಡೋಂಥ ಅವಶ್ಯಕತೆ ಇಲ್ಲ. ಎಲ್ಲಿಂದ ಪಿಕಪ್ ಮಾಡಿರ್ತಾರೆ ಅಲ್ಲಿಗೆ ಡ್ರಾಪ್ ಮತ್ತೆ ಮಾಡಿ ಬಿಟ್ಬಿಡ್ತಾರೆ, ಅಲ್ಲಿಗೆ ತಂದು ಬಿಡ್ತಾರೆ. ಮತ್ತೆ ಪಿಕಪ್ ಅಂಡ್ ಡ್ರಾಪ್ ಎರಡೂ ಅವಕಾಶ ಇದೆ ಅಲ್ಲಿ. ಇನ್ನೊಂದು ಕರೆ ಬಂದಿದೆ ಸರ್. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ. ಯಾದಗಿರಿ ಜಿಲ್ಲೆ ಸುರಪುರದಿಂದ ರಾಘವೇಂದ್ರ ಬಕ್ರಿ ಅಂತ. ಬಕ್ರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ತಾವು ನಮ್ಮ ಕಾರ್ಯಕ್ರಮಕ್ಕೆ ರೆಗ್ಯುಲರ್ ಕಾಲ್ ಮಾಡ್ತೀರಿ. ಈಗ ಈ ವಿಷಯ ಕುರಿತಾಗಿ ಏನಾದರೂ ಪ್ರಶ್ನೆ ಇದೆಯಾ ಸರ್ ತಮ್ಮದು? ಈಗ ಮತದಾನ ಆಗ್ತಿದೆ ಸರ್. ಎಲೆಕ್ಷನ್ ಟೈಮ್ದಲ್ಲಿ ಪ್ರತಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲಾ ಕಡೆ ಇದು 4 ವೀಲ್ ಚೇರ್ಸ್ ಇಟ್ಟರೆ ಒಳ್ಳೇದು ಸರ್. ಎಲ್ಲಾ ಮತಗಟ್ಟೆಯಲ್ಲೂ ವೀಲ್ ಚೇರ್ ವ್ಯವಸ್ಥೆ ಇರಬೇಕಂತ ಹೇಳ್ತಿದ್ದೀರಿ? ಯಾಕಂದ್ರೆ ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೊರತೆ ಇದೆ ಸರ್. ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಕೊರತೆ ಇದೆ ಅಂತ ತಮ್ಮ ಅನುಭವಕ್ಕೆ ಬಂದಿದೆಯಾ ಸರ್? ಹಲೋ ಸರ್, ಇವಾಗ ಈಗ ಈ ತಮ್ಮ ಧ್ವನಿ ಕಟ್ಟಾಯಿತು ಸರ್. ರಾಘವೇಂದ್ರ ಅವರ ಕೇಳಿಸ್ತಾ ಇದ್ದೇನಾ? ನಮಸ್ತೆ. ಈಗ ನೀವು ಹೇಳಿದ ಪ್ರಕಾರ ನೀವು ನೋಡಿದಿರಾ ವೀಲ್ ಚೇರ್ ಇಲ್ಲ ಅಂತ ನಿಮ್ಗೆ ಗೊತ್ತಾಗಿದೆನಾ ಎಲ್ಲಾದರೂ ಮತದಾನ ಕೇಂದ್ರದಲ್ಲಿ? ಇಲ್ಲ, ನಾವು ಹೆಂಗ ಅಬ್ಸರ್ವ್ ಮಾಡಿ ಬರುತ್ತೆ ಸರ್. ಅಲ್ಲ, ನೀವು ಹೇಳಿದವ್ರು ಕೇಳಿದ್ರಾ ಇನ್ನು ನೋಡಿದ್ರಾ ನೀವೇ? ಲಾಸ್ಟ್ ಟೈಮ್ ಪ್ರಾಬ್ಲಮ್ಯಾಟಿಕ್ ಆಗಿರ್ತಾರೆ. ಇಲ್ಲ, ಈಗ ನಾವು ಲಾಸ್ಟ್ ಟೈಮ್ MLA ಎಲೆಕ್ಷನ್ನಿಂದ ಯಾದಗಿರಿಯಲ್ಲಿ ಇದ್ದೀವಿ. ನಾವು ಪ್ರತಿಯೊಂದು ಮತದಾನ ಕೇಂದ್ರಕ್ಕೆ ಕಡ್ಡಾಯವಾಗಿ ಜಿಲ್ಲಾಧಿಕಾರಿಗಳ ಸೂಚನೆ ಮತ್ತು ಜಿಲ್ಲಾ ಪಂಚಾಯತ್ CO ಅವರ ಸೂಚನೆ ಮೂಲಕ ಎಲ್ಲ ಪಂಚಾಯತಿಯಲ್ಲಿ ಎಲ್ಲ ಮತದಾನ ಕೇಂದ್ರಗಳಲ್ಲಿ ಕಡ್ಡಾಯವಾಗಿ ವೀಲ್ ಚೇರ್ ವ್ಯವಸ್ಥೆ ಮಾಡಿದ್ದೀವಿ. ಆ ವ್ಯವಸ್ಥೆ ಕಂಪಲ್ಸರಿ ಈಗೂ ಆಗುತ್ತೆ. ನೀವು ಆ ಥರ ಯಾರೋ ಹೇಳಿದ್ರ ಅಂಥೇಳಿ ಹೇಳಬೇಡಿ. ನೀವಾಗೇ ನೋಡಿದರೆ ಅದನ್ನು ನೀವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ಬೋದು, ಅಥವಾ ನಿಮ್ಮ ಅಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳು ಇರ್ತಾರೆ ಸುರ್ಪುರದಲ್ಲಿ, ಅವರಿಗೂ ಹೇಳ್ಬೋದು, ಒಂದು ಮನವಿ ಕೊಡ್ಬೋದು. ಅಥವಾ ನಿಮಗೆ ವೀಲ್ ಚೇರ್ ವ್ಯವಸ್ಥೆ ಅವಶ್ಯಕತೆ ಇತ್ತಂದರೆ ಸಕ್ಷಮ್ ಆ್ಯಪ್ ಅಂತಿದೆ, ಅದರಲ್ಲಿನೂ ನೀವು ನನಗೆ ಮತದಾನ ಕೇಂದ್ರದಲ್ಲಿ ವೀಲ್ ಚೇರ್ ವ್ಯವಸ್ಥೆ ಬೇಕಾಗಿದೆ ಅಂತಲೂ ನೀವು ಕೋಟ್ ಮಾಡಿ ಮನವಿ ಕೊಡ್ಬೋದು. ಇಷ್ಟಿದೆ. ಅದು ನೀವು ಏನು ಹೇಳಲಿಲ್ಲ ಅಂದ್ರೂ ನಾವು ವ್ಯವಸ್ಥೆ ಮಾಡಿರ್ತೀವಿ. ಈಗ ಕಡ್ಡಾಯವಾಗಿ ಎಲ್ಲ ಮತದಾನ ಕೇಂದ್ರಗಳಲ್ಲಿ ಒಂದೊಂದು ವೀಲ್ ಚೇರು ಮಸ್ಟ್ ಆ್ಯಂಡ್ ಶುಡ್ ಆಗಿ ಇಟ್ಟಿದ್ದೀವಿ. ಹಾಂ, ಒಳ್ಳೇದು ಸರ್, ಒಳ್ಳೇದು ಸರ್. ಇದು ಆಗ್ತಾ ಇದೆ. ತುಂಬ ಧನ್ಯವಾದಗಳು ಬಕ್ರಿ ಅವರೇ, ತಮ್ಮ ಕಾಳಜಿಗಾಗಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಇನ್ನೊಂದು ಕರೆ ಇದೆ. ಹಲೋ ನಮಸ್ಕಾರ ಸರ್. ನಮಸ್ತೆ. ನನ್ನ ಹೆಸರು ಶರಣಬಸವ ಅಂತ ಹೇಳ್ಬಿಟ್ಟು. ಶರಣಬಸವ ಅವರ ಎಲ್ಲಿಂದ ಸರ್? ಯಾದಗಿರಿ ಡಿಸ್ಟಿಕ್ ಹೊಸಪೇಟೆ ಗ್ರಾಮ, ಶಾಪುರ ತಾಲೂಕು. ಹೇಳಿ ಸರ್, ತಾವು ವಯಸ್ಸೆಷ್ಟು ಸರ್ ತಮ್ಮದು? ಸರ್ ನಮ್ದು ಇವಾಗ 61. ತಾವು ವಿಶೇಷ ಚೇತನರ ಸರ್? ಹೌದು, ನಾವು ಫುಲ್ ಬ್ಲೈಂಡ್. ಓಕೆ, ಕೇಳಿ ಸರ್, ಪ್ರಶ್ನೆ ಕೇಳಿ. ತಮ್ಮ ಏನಾದರೂ ಸಮಸ್ಯೆ ಇದ್ರೆ ಹೇಳಿ. ಧನ್ಯವಾದಗಳು. ನಮಸ್ತೆ ಸರ್. ಧನ್ಯವಾದ. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಗುಲ್ಬರ್ಗ ಡಿಸ್ಟಿಕ್ ಅಷ್ಟೇ ಮಾಡಿದ್ದೀರಾ ಅಥವಾ ಯಾದಗಿರಿ ಡಿಸ್ಟಿಕ್ ಎಲ್ಲ ಮಾಡಿದಾರೆ ಸರ್ ತಾವು? ನಾನು ಹಿಂದೆ 1 ವರ್ಷ ಯಾದಗಿರಿಯಲ್ಲಿನೂ ವರ್ಕ್ ಮಾಡಿದ್ದೀನಿ. ಕರೆಕ್ಟ್. 1 ವರ್ಷ ಯಾದಗಿರಿ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಗುಲ್ಬರ್ಗದಲ್ಲಿ ಇದ್ದೀವಿ. ಎಲ್ಲ ಕಡೆ ಒಂದೇ ವ್ಯವಸ್ಥೆ ಇರ್ತದೆ. ಚುನಾವಣಾ ಆಯೋಗ ಏನೇನು ಫೆಸಿಲಿಟಿ ಕೊಡ್ತದೆ ಎಲ್ಲ ಜಿಲ್ಲೆಯಲ್ಲಿ ಇರ್ತದೆ. ನಮ್ಮ ಜಿಲ್ಲೆ ಕಲಬುರಗಿ ಯಾದಗಿರಿ ಅಂತಿಲ್ಲ, ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ವ್ಯವಸ್ಥೆಗಳೇನಿರ್ತದೆ. ತಮಗೇನಾಗಬೇಕಾಗುತ್ತೆ ಹೇಳಿ, ನಾನು ಅದ್ರ ಮಾಹಿತಿ ಕೊಡ್ತೇನೆ. ಸರ್ ಏನಿಲ್ಲ, MRW ಆಗಲಿ ಅಥವಾ ERW ಆಗಲಿ, ತಾವು ದಯವಿಟ್ಟು ಅಂಗವಿಕಲರು ಯಾರೇ ಚೇತನರಾಗಿರ್ಲಿ ಅವ್ರಿಗೆ ವ್ಯವಸ್ಥೆ ಮಾಡ್ತಕ್ಕಂಥ ವಿಚಾರ ನೀವು ಕ್ವಶನ್ ಕೊಟ್ಟರೆ ತುಂಬಾ ಒಳ್ಳೆ. ರೈಟ್ ಇರ್ತಾರೆ, ಅವರು ನಿಮ್ಮ ಜೊತೆ ಇರ್ತಾರೆ. ನಾವು ಲಾಸ್ಟ್ ಟೈಮ್ MLA ಎಲೆಕ್ಷನ್ನಲ್ಲಿನೂ ಪ್ರತಿ ಒಬ್ಬ VRWಗೂ ತರಬೇತಿ ಕೊಟ್ಟಿವಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ. ನೀವು ಕೊಟ್ಟಿರ್ಬೋದು ಸರ್, ಬಹುಶಃ ಹೋದ್ಕಡದಲ್ಲಿ ಯಾರು ಬಂದು ಹೆಲ್ಪ್ ಮಾಡಿಲ್ಲ ಸರ್. ಇಲ್ಲ, ಇರ್ತಾರೆ. ನಿಮ್ಮ PDO PDOದು ಜವಾಬ್ದಾರಿ ಇರ್ತದೆ. PDO ಕೆಳಗೆ ನಮ್ಮ ವರ್ಕರ್ ಇರ್ತಾರೆ. PDO ಮಾತನ್ನ ಅವ್ರು ಕೇಳಲೇಬೇಕು. PDOಗೆ ಎಷ್ಟು ಜವಾಬ್ದಾರಿ ಇರ್ತದೆ ಅಷ್ಟೇ ಜವಾಬ್ದಾರಿ ನಮ್ಮ VRWಗೂ ಇರ್ತದೆ.
ಅವರು ಇದರಿಂದ ಪಾರಾಗಕ್ಕಾಗಲ್ಲ, ನಿಮ್ಮ ಸಹಾಯಕ್ಕೆ ಬರಲೇಬೇಕು. ಆದರೆ ಅಟ್ ಎ ಟೈಮ್ ಎಲ್ಲರ ಸಹಾಯಕ್ಕಾಗಿ ಬರ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ ಅಷ್ಟೇ. ಹಾಂ, ಎಲ್ಲರಿಗೂ ಈಗ ನಿಮ್ಗೆ ಬಿಟ್ಟು ಬರ್ಲಿಕ್ಕೆ ಹೋಗಿರ್ತಾರೆ, ಇನ್ನೊಬ್ರು ಬಂದಿರ್ತಾರೆ, ಆ ಥರ ಆಗಿರ್ತದೆ ಒಂದು. ಹಾಗಾಗಿ ಸ್ವಲ್ಪ ನೀವು ತಾಳ್ಮೆಯಿಂದ ಕೂತ್ಕೊಂಡ್ರೆ ಅವರೇ ಬಂದು ನಿಮಗೆ ಏನು ವ್ಯವಸ್ಥೆ ಬೇಕನ್ನೋದು ಇದು ಮಾಡ್ತಾರೆ. ಇಬ್ರು ಕೂಡ ಎಲೆಕ್ಷನ್ ವೋಟ್ ಮಾಡ್ಬೇಕಂತ ಹೇಳ್ತಾ ಇದಾರಲ್ಲ. ಗುಡ್. ಇಲ್ಲ, ನಿಮ್ಮ ಒಳ್ಳೆ ಸಂದೇಶ ಇದೆ, ನಿಮ್ಮ ಮಾತನ್ನು ಒಪ್ಕೊಂಡಿದ್ದೀವಿ. ನೀವು ಒಂದು ಮೆಸೇಜ್ ಕೊಡಿ ಚೆನ್ನಾಗಿ. ನಿಮ್ಮಂಥ ವಿಕಲಚೇತನರು ಸುಮಾರು ಜನ ಮತದಾನ ಕೇಂದ್ರಕ್ಕೆ ಬಂದು ಮತ ಚಲಾಯಿಸಲಂತೂ ಒಂದು ಒಳ್ಳೆ ವಿಚಾರ ಹೇಳ್ರಿ. ಇಲ್ಲ, ನಮ್ ಮೆಸೇಜ್ ಕೂಡ ಅವ್ರಿಗೆ ಏನು ಪೂರ್ತಿ ನಡೆಯಕ್ಕಾಗಲ್ಲ, ಅವ್ರಿಗೆ ಮನೆಯಲ್ಲೇ ಮಾಡಿಸಿದ್ದೀನಿ. ಹಾಂ, ಒಳ್ಳೇದು ಒಳ್ಳೇದು ಸರ್. ಇಲ್ಲಿ ಹೋಗ್ಬಿಟ್ಟು ಯಾಕಂದ್ರೆ ಅನುಕಂಪ ಬೇಡ, ನಮ್ಗೆ ಅವಕಾಶ ಬೇಕಂತ ಹೇಳ್ಬಿಟ್ಟು ನಾವು ಕರೆಕ್ಟ್. ಅದು ವ್ಯವಸ್ಥೆ ಇದೆ ಸರ್ಕಾರದಲ್ಲಿ ಮತ್ತು ಆಯೋಗದಲ್ಲಿ, ಚುನಾವಣಾ ಆಯೋಗದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ತಗೊಳ್ಳಿ, ಉಪಯೋಗಿಸ್ಕೊಳ್ಳಿ. ಒಳ್ಳೆ ವಿಷಯ, ಒಳ್ಳೆ ವಿಚಾರ ಸರ್. ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು ಸರ್. ಸರ್, ಈಗ ಮತದಾನ ದಿನದಂದು ಮೇ 7ರಂದು ಅಕಸ್ಮಾತ್ತಾಗಿ ತಾವೆಲ್ಲ ಕಡೆ ವ್ಯವಸ್ಥೆಯನ್ನು ಮಾಡಿರ್ತೀರಿ, ಎಲೆಕ್ಷನ್ ಕಮಿಷನ್ ಕಡೆಯಿಂದ ಆಗಿರುತ್ತೆ. ಯಾವುದಾದ್ರೂ ಒಂದು ಮತಗಟ್ಟೆಯಲ್ಲಿ ವಿಶೇಷ ಚೇತನರಿಗೆ ಬೇಕಾದಂಥ ಯಾವುದಾದ್ರೂ ಸೌಲಭ್ಯಗಳಲ್ಲಿ ಕುಂದುಕೊರತೆ ಆಗಿದ್ದರೆ ಆ ದಿವಸ ಏನಾದರೂ ನಾವು ಯಾರನ್ನ ಸಂಪರ್ಕ ಮಾಡೋದು, ಏನಾದರೂ ಈ ಥರ ಮಾಡ್ಬೋದಾ? ಈಗ ರೂಟ್ ಆಫೀಸರ್ಸು, ಸೆಕ್ಟರ್ ಆಫೀಸರ್ಸು ಮತ್ತು AROs ಅಂಥೇಳಿ ಎಲ್ಲ ಪೋಲಿಂಗ್ ಬೂತ್ ವಿಸಿಟ್ ಮಾಡಿ ಮಿನಿಮಮ್ ಫ್ಯಾನು, ಲೈಟ್ ತನ ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ನೋಡಿದ ಮೇಲೆ ಈ ವೀಲ್ ಚೇರು, ಟಾಯ್ಲೆಟು, ರ್ಯಾಂಪು ಮತ್ತು ರೇಲಿಂಗು ಇವೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಆಗಿ ಕಂಪಲ್ಸರಿ ಇದೆ ಸರ್. ಯಾವುದೂ ಮಿಸ್ ಆಗೋದಿಲ್ಲ ಈ ಸರಿ ಅಂತೂ. ಆದರೂ ಏನೋ ಎಲ್ಲೋ ಅಪರೂಪಕ್ಕಾಗಿದೆ ಅಂದರೆ ತುರಂತ ಅದರದ್ದು ವ್ಯವಸ್ಥೆ ಮಾಡಿಸ್ಲಿಕ್ಕೆ ರೆಡಿ ಇರ್ತಾರೆ. ಅವರು ಯಾರನ್ನ ಅಪ್ರೋಚ್ ಮಾಡ್ಬೇಕು ಸರ್ ಆ ಸಂದರ್ಭದಲ್ಲಿ? ಅವರು ಅಪ್ರೋಚ್ ಮಾಡೋದು ಏನೂ ಅವಶ್ಯಕತೆ ಇಲ್ಲ. ಅಲ್ಲಿ ರೂಟ್ ಆಫೀಸರ್, ಸೆಕ್ಟರ್ ಆಫೀಸರ್ ಅಂತ ಬಂದಿರ್ತಾರೆ. ಆ ಮತದಾನ ಕೇಂದ್ರದಲ್ಲಿ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಅಲ್ಲಿ ಒಂದು ವ್ಯವಸ್ಥೆ ತಂದು ಇಟ್ಟಿರ್ತಾರೆ. ಅಲ್ಲಿ ವೀಲ್ ಚೇರ್ ಇಲ್ಲ ಅಂದ್ರೆ ಇಮಿಡಿಯೇಟ್ ಅದನ್ನ ರೂಟ್ ಆಫೀಸರ್ ಅಂತ ಇರ್ತಾರೆ, ಅವರು ವ್ಯವಸ್ಥೆ ಮಾಡಿಸ್ಕೊಡ್ತಾರೆ. ಅದ್ರದ್ದೇನು ಚಿಂತೆ ಇಲ್ಲ ಸರ್. ಈಗ ತಾವು ಸಿ-ವಿಜಿಲ್ ಆ್ಯಪ್ ಮತ್ತೆ ಸಕ್ಷಮ್ ಆ್ಯಪ್ ಬಗ್ಗೆ ಎಲ್ಲ ಉಲ್ಲೇಖ ಮಾಡ್ತಿದ್ರಿ. ಈ ರೀತಿ ಎಲೆಕ್ಷನ್ ಕಮಿಷನ್ ಇಂದ ಯಾವೆಲ್ಲ ಸೌಲಭ್ಯಗಳಿದೆ ಸರ್ ಆನ್ಲೈನ್ ಅಥವಾ ಆ್ಯಪ್ ಮುಖಾಂತರ? ರೈಟ್ ಸರ್. ಉತ್ತರ ಕೊಡೋದಕ್ಕಿಂತ ಮುಂಚೆ ಇನ್ನೊಂದು ಕರೆ ಇದೆ ಸರ್, ತಗೊಂಡ್ಬಿಡೋಣ. ಹಲೋ ಸರ್, ಹೇಳ್ರಿ. ಅದು ಸರ್ ಒಂದ್ಸಲ ಪ್ರಶ್ನೆ ಕೇಳಿ ಸರ್. ಹಾಂ ಸರ್. ಮನೆಯಿಂದ ವೋಟ್ ಮಾಡೋದು ಏನಂತ ಲಂಚಕ್ಕೆ ಅವಕಾಶ ಕೊಟ್ಟಪ್ಲ. ಬಸವರಾಜ್ ಪಾಂಚಾಳ್ ಅವರಲ್ವಾ? ಹೌದು ಸರ್. ಹೇಳಿ ಸರ್, ಹೇಳಿ. ಮನೆಯಿಂದ ಏನೋ ವೋಟ್ ಹಾಕ್ತಿರ ಸರ್ 86 ವಯಸ್ಸಾದವ್ರಿಗೆ ಲಂಚ ಕೊಡಿ. ಎಲ್ಲ ಪಾರ್ಟಿಗಳು ಮನೆಗೆ ಬಂದು ಕೇಳ್ತದ ಲಂಚ ಕೊಟ್ಟು ಹೋಗ್ತಾರ ಅವ್ರಿಗೆ. ಅದ್ರ ಬಗ್ಗೆದಾಗ ಯಾವ್ದು ಗುಪ್ತ ಮತದಾನ ಇದ್ದಪ್ಲೆ ಇರ್ತದ. ಅದ್ರ ಬಗ್ಗೆ ನನ್ಗೊಂದು ಡೌಟ್ ಅದ. ಅದೇ ಸರ್, ಈಗ ನೀವು ನಿಖರವಾದ ಮಾಹಿತಿಯನ್ನು ಪಡೆದುಕೊಂಡು ಸರ್, ಇಲ್ಲಿ ನಿಖರತೆಗೆ ಹೆಚ್ಚಿನ ಮಹತ್ವ ಇರುತ್ತೆ. TN ಸೆಷನ್ ಮಾಡಿದ್ದು ಚುನಾವಣಾಧಿಕಾರಿ ಬಹಳ ಚಲೋ ಇತ್ತು ಅವಾಗ. ಇಂಥ ಉದ್ದೇಶ ಇದ್ದಿಲ್ಲ ಯಾವುದು. ಅದೇ ಸರ್, ಈಗ ಈ ಸದ್ಯದ ವ್ಯವಸ್ಥೆಯಲ್ಲಿ ಚುನಾವಣಾಧಿಕಾರಿಗಳು TN ಸೆಷನ್. ಹೌದು ಸರ್, ಹೌದು. ಅಲ್ಲ, ಈಗ ಮಾಡಿದ್ದು ಏನಾದ್ರು ಲಂಚಕ್ಕೆ ಅವಕಾಶ ಕೊಟ್ಟಪ್ಲೇದು. ಅಲ್ಲ, ಈಗ ಚುನಾವಣೆ ಆಯೋಗದ ಮೂಲ ಉದ್ದೇಶ ಅಂದ್ರೇನೆ ಯಾವುದು ವೋಟಿಂಗ್ ಇಂದ ಮಿಸ್ ಆಗಬಾರ್ದು. ಅವ್ರಿಗೆ ಏನೇ ಕಷ್ಟ ಇರಲಿ ಅಥವಾ ದೈಹಿಕ ವಿಕಲಚೇತನರಾಗಿರಲಿ, ಯಾರೇ ಆಗಿರಲಿ, ಹೆಚ್ಚಿನ ಮತದಾನದಲ್ಲಿ ಭಾಗವಹಿಸಬೇಕು ಅನ್ನೋದು ಚುನಾವಣೆಯ ಮೂಲ ಆಶಯ. ಅಲ್ಲಿ ಬಂದು ಮತದಾನ ಪೆಟ್ಟಿಗೆ ಬರ್ಬೇಕಲ್ಲಿ. ಹಾಂ, ಅಲ್ಲ, ಮನೆಯಿಂದನೇ ವೋಟ್ ಮಾಡೋ ಅವಕಾಶ ಕೊಟ್ಟಾಗ ನಾಗರಿಕರು ಜಾಗೃತರಾಗುವಂಥ ಸಂದರ್ಭ ಇದೆ ಸರ್. ಇದು ಈಗ ಆಮಿಷ ಒಡ್ಡೋರು 108 ಜನ ಇದ್ದೇ ಇರ್ತಾರೆ. ನಾವು ಆಮಿಷಕ್ಕೆ ಒಳಗಾಗಬಾರ್ದು, ಅದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಈಗ ಯಾರಾದರೂ ದುಡ್ಡು ಕೊಡ್ಲಿಕ್ಕೆ ಬಂದರೆ ದುಡ್ಡು ಸ್ವೀಕಾರ ಮಾಡಬಾರ್ದು. ಅದಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲೇ ಆ ಕ್ಷಣದಲ್ಲೇ ದೂರು ಕೊಟ್ಟುಬಿಡ್ಬೇಕು. ಇದು ನಾಗರಿಕರ ಕಡೆಯಿಂದ ಆಗುವಂಥ ಕೆಲಸಗಳು. ಅದೇ ದುಡ್ಡು ಯಾರು ಬೇಡ ಅಂತ ಸರ್ ಈ ಕಾಲಕ್ಕೆ. ಅದೇ ಸರ್, ದುಡ್ಡು ಬೇಡ ಅಂದ್ರೆ ಪ್ರಜಾಪ್ರಭುತ್ವ ಗೆಲ್ಲುತ್ತೆ, ದುಡ್ಡು ಬೇಕು ಅಂದ್ರೆ ಪ್ರಜಾಪ್ರಭುತ್ವ ಸೋಲುತ್ತೆ. ಮನೆ ಮಾಡಿದ್ದು 80,000 ಓಟ್ಗಳು ಲಂಚ ಕೊಟ್ಟೆ ಹೋಗ್ತಾವ ಅಂತ ನನ್ನ ಅಭಿಪ್ರಾಯ. ಇಲ್ಲ ಸರ್, ಅಭಿಪ್ರಾಯ ಅನ್ನೋದಕ್ಕಿಂತ ತಾವು ಮಾಹಿತಿಯನ್ನು ಕಲೆ ಹಾಕಿ ನಿಖರತೆಯಿಂದ ನೀವು ದೂರು ಕೊಟ್ಟರೆ ಆಯೋಗದವರು ಅದಕ್ಕೆ ಸರಿಯಾದ ಕ್ರಮ ಕೈಗೊಳ್ತಾರೆ. ತುಂಬ ಧನ್ಯವಾದಗಳು ಪಾಂಚಾಳ್ ಅವರೇ. ಸರ್, ಆನ್ಲೈನ್ ಆ್ಯಪ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ. ಯಾವೆಲ್ಲ ಆ್ಯಪ್ಗಳು ಯಾವೆಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವೆ ಅಂತ ಹೇಳ್ತಾರೆ ಸರ್? ಸರ್, ಒಂದು ಮೊದಲನೇದಾಗಿ ನಮ್ಮ ವಿಕಲಚೇತನರಿಗಾಗಿನೇ ಸಕ್ಷಮ್ ಆ್ಯಪ್ ಅಂತೇಳಿ ಒಂದು ವಿಕಲಚೇತನರಿಗಾಗಿನೇ ರೆಡಿ ಮಾಡಿದಂಥ ಒಂದು ಆ್ಯಪ್ ಇದೆ. ಸಕ್ಷಮ್ ಆ್ಯಪ್ ಪ್ಲೇ ಸ್ಟೋರಲ್ಲಿ ಸಕ್ಷಮ್ ಅಂತ ಟೈಪ್ ಮಾಡಿದ್ರೆ ಬರುತ್ತೆ, ಈಸಿಯಾಗಿ ಸಿಕ್ಬಿಡ್ತದೆ. ಆಂಡ್ರಾಯ್ಡ್ ಮೊಬೈಲ್ ಫೋನ್ ಯೂಸ್ ಮಾಡೋರು ಸಕ್ಷಮ್ ಆ್ಯಪ್ ಅನ್ನ ಪ್ಲೇ ಸ್ಟೋರಲ್ಲಿ ಹುಡುಕೋಬಹುದು, ಈಸಿಯಾಗಿ ಸಿಗುತ್ತೆ.
ಅದರಲ್ಲಿ ನೀವು ವಿಕಲಚೇತನರಾದವರು ಮತದಾನ ಕೇಂದ್ರಕ್ಕೆ ಬರಲು ಹೋಗಲು ಸಾರಿಗೆ ವ್ಯವಸ್ಥೆಯದ್ದು ಒಂದು ಆಪ್ಷನ್ ಇದೆ. ಅಲ್ಲಿ ಸಾರಿಗೆ ವ್ಯವಸ್ಥೆಗೆ ನೀವು ರಿಕ್ವೆಸ್ಟ್ ಕೋಟ್ ಮಾಡ್ಬೋದು. ಇದು ಯಾವಾಗ ಮಾಡಬೇಕು ಸರ್? ಎಷ್ಟು ದಿವಸಗಳಿಂದ ಮುಂಚೆ ಮಾಡಬೇಕು? ಇದು ಬಿಫೋರ್ ಆಗಿ ನೀವು ನೋಂದಾಯಿಸ್ಕೊಂಡು ನೀವು ಮತದಾರ ಅಂತೇಳಿ ಈಗ ಫೈನಲ್ ಇದಾಗಿರ್ತದೆ, ಫೈನಲ್ ಡ್ರಾಫ್ಟ್ ರೋಲ್ ಆಗಿರುತ್ತಲ್ಲ. ಈಗ ಮೇ 7ಕ್ಕೆ ನಮ್ದು ವೋಟಿಂಗ್ ಇದೆ ಅಂದ್ರೆ ಈಗ ಆಲ್ರೆಡಿ ಆಗಿದೆಯಾ ಅಥವಾ ಸಾರಿಗೆ ವ್ಯವಸ್ಥೆ? ಫೈನಲ್ ಡ್ರಾಫ್ಟ್ ರೋಲ್ ಆಗಿರ್ತದಲ್ಲ, ಅದು ಫೈನಲ್ ಆದ್ಮೇಲೆ ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಫೈನಲ್ ಪ್ರಿಂಟ್ಔಟ್ ಆಗಿರ್ತದೆ, ಅಲ್ಲಿ ಏನೇನ್ ಬೇಕನ್ನೋದು ಎಲ್ಲ ರೆಡಿ ಬಂದ್ಬಿಟ್ಟಿರ್ತದೆ. ಈಗ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ನಾವು ವೀಲ್ ಚೇರ್ ಬೇಕು, ಅಲ್ಲಿ ಎಲ್ಲಿ ರ್ಯಾಂಪ್ ಇಲ್ಲ, ಅಲ್ಲಿ ರ್ಯಾಂಪ್ ಇಲ್ಲ ಅಂತಾನೆ ನೀವು ಇದು ಮಾಡಬಹುದು. ಖಾಲಿ ಕುರ್ಚಿಗೆ ಅವಕಾಶ ಕೊಡ್ರಿ ಅಂತ ಹೇಳ್ಬೋದು. ಬ್ರೈಲ್ ಲಿಪಿ ಉಳ್ಳ ವಿದ್ಯುನ್ಮಾನ ಯಂತ್ರದ ಬಗ್ಗೆ, ಡಮ್ಮಿ ಬ್ಯಾಲೆಟ್ ಪೇಪರ್ನು ಅದ್ರ ಬಗ್ಗೆನೂ ಕೇಳ್ಬೋದು ನೀವು. ಮತ್ತೆ ನಾವು ಹಿರಿಯ ನಾಗರಿಕರು, ನಾವು ವಿಕಲಚೇತನರು, ನಮಗೆ ಒಂದು ಹೆಲ್ಪರ್ ಬೇಕಂತನೂ ನಾವು ಕೋಟ್ ಮಾಡ್ಬೋದು. ಅಲ್ಲಿ ಸೂಚನಾ ಫಲಕಗಳು ಬೇಕಂದ್ರೂ ಅದನ್ನು ವ್ಯವಸ್ಥೆ ಅದರಲ್ಲಿ ಇದೆ. ಸೂಚನಾ ಫಲಕಗಳು ಬೇಕಂದ್ರೆ ಸೈನ್ ಲ್ಯಾಂಗ್ವೇಜ್, ಶ್ರವಣ ದೋಷವುಳ್ಳವರಿಗೆ ಯಾವ ಕಡೆ ಹೋಗಬೇಕು, ಎಲ್ಲಿ ಹೋಗಬೇಕು, ಯಾರಿಗೆ ಮಾತಾಡಬೇಕು ಅನ್ನೋದು ಒಂದು ಅದಿದೆ. ಒಂದು ಮತದಾರರಿಗಾಗಿ ಒಂದು ಸಾರಿಗೆ ವ್ಯವಸ್ಥೆ, ಸನ್ನೆ ಭಾಷಾಕಾರರ ನೇಮಕ, ಮತ್ತೆ ವಿಶೇಷ ಸ್ವಯಂ ಸೇವಕರ ನೇಮಕ, ಇದೆಲ್ಲ ಸಕ್ಷಮ ಆ್ಯಪ್ ಅಲ್ಲಿ ಸುಮಾರು ವ್ಯವಸ್ಥೆಗಳಿದೆ. ಇದರಿಂದ ನಾವು ತುಂಬ ಹೆಲ್ಪ್ ತಗೋಬಹುದು ವಿಕಲಚೇತನರು. ಇದು ಈಗಾಗಲೇ ನಾವು ನಮ್ಮ ಕಾರ್ಯಕರ್ತರಿಗೆ ತರಬೇತಿ ಕೊಡುವ ಮೂಲಕ ಈ ಆ್ಯಪ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಅವ್ರ ಮೂಲಕ ಆಯಾ ವಿಲೇಜ್ ವೈಸ್ ವಿಕಲಚೇತನರಿಗೆ ಅರಿವು ಮೂಡಿಸಲು ಕ್ರಮ ವಹಿಸಲಾಗುತ್ತೆ. ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ ಸರ್ ನಾವು. ಈಗ ಹೆಚ್ಚಿನ ಮತದಾನ ಆಗಬೇಕು ಮತ್ತು ಪ್ರಜಾಪ್ರಭುತ್ವದ ಗೆಲುವಾಗಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಕೊನೆಯದಾಗಿ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಎಲ್ಲರೂ ಪ್ರಜಾಪ್ರಭುತ್ವವನ್ನು ನಾವು ಗಟ್ಟಿಗೊಳಿಸಬೇಕು. ಮತದಾನ ನಾವು ಫುಲ್ ಪ್ರಮಾಣದಲ್ಲಿ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ಮತದಾನ ಆದರೆ ಒಂದು ಸುಭದ್ರ ಸರ್ಕಾರ, ಸುಭದ್ರ ಆಡಳಿತ ನಮಗೆ ಸಿಗುತ್ತೆ. ಅದರಿಂದ ನಮಗೆ ಬೇಕಾದಂಥ ಸೇವಾ ಸೌಲಭ್ಯಗಳನ್ನು ಪಡೆಯಬಹುದು. ಮುಂದಿನ ದಿನಗಳಲ್ಲಿ ನಾಗರಿಕರಾದಂಥ ನಮ್ಮ ನಾಗರಿಕರು, ಅದರಿಂದ ನಾವು ಎಲ್ಲ ವಿಕಲಚೇತನರಲ್ಲದೆ ಹಿರಿಯ ನಾಗರಿಕರು, ವಿಕಲಚೇತನರು ಎಲ್ಲರೂ ಮುಂದೆ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಲು ನಾವು ಇಲಾಖೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಕೋರ್ತಿದ್ದೀವಿ. ಈಗ ಏನಾದರೂ ಹೆಲ್ಪ್ ಲೈನ್ ಇದೆಯಾ ಸರ್? ಏನಾದರೂ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕೆ? ಇದು ಚುನಾವಣಾ ಆಯೋಗದಿಂದಾನೇ 1950 ಅಂತೇಳಿ ಅದು ಹೆಲ್ಪ್ ಲೈನ್ ಇದೆ. ನಾವು ಈಗಾಗಲೇ ನಮ್ಮ ಕಚೇರಿಯಲ್ಲಿನೂ ಗೋಡೆ ಬರಹದ ಮೂಲಕ ದೊಡ್ಡದಾಗಿ ನಾವು ಪ್ರಿಂಟ್ ಮಾಡಿ ಗೋಡೆ ಬರಹ ಮಾಡಿಸಿದ್ದೀವಿ. ಅದು ಈಗ ರೀಸೆಂಟಾಗಿ ಅಬ್ಸರ್ವರ್ ಸರ್ ಬಂದಾಗೂ ನಾವು ಅದರದ್ದು ನಮ್ಮ ಒಂದು PPTಯಲ್ಲಿ ಬಂತು. ನಾವು ಒಳ್ಳೆ ಪ್ರಚಾರ ಮಾಡಿದ್ವಿ ಅಂತೇಳಿ 1950 ಅಂತೇಳಿ ಲೈವ್, ಅದು ಟೋಲ್ ಫ್ರೀ ನಂಬರ್. ಏನೇ ಇದ್ರು ಅದರಲ್ಲಿ ದೂರುಗಳಿದ್ರು, ಮನವಿಗಳಿದ್ರು, ಅದರ ಮೂಲಕ ನೀವು ನೋಂದಾಯಿಸಬಹುದು. ತುಂಬ ಧನ್ಯವಾದಗಳು ಸರ್. ತಮ್ಮ ಈ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ಬಿಡುವು ಮಾಡಿಕೊಂಡು ನಮ್ಮ ಆಕಾಶವಾಣಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಎಲ್ಲ ಕೇಳುಗರ ಪರವಾಗಿ ಕಲಬುರಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾದಂತಹ ಸಾದಿಕ್ ಹುಸೇನ್ ಖಾನ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕಾಸಿಂ ಸಾಬ್ ಅವರಿಗೂ ಮತ್ತು ಈ ಸರ್ತಿ ಮೊದಲನೇ ಬಾರಿ ವೋಟ್ ಮಾಡ್ತಿರುವಂಥ ಆಕಾಶ್ ಎಸ್ ಕಾಬಾ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಬುಧವಾರ 10:30ಕ್ಕೆ ನಿಮ್ಮೆಲ್ಲರನ್ನ ಭೇಟಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಜೊತೆಯಲ್ಲಿ ಬಾನುಲಿಯ ಜೊತೆಯಲ್ಲಿ ಇದುವರೆಗೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರ ಸುಗಮ ಮತದಾನಕ್ಕಾಗಿ ಕೈಗೊಂಡಿರುವ ಕ್ರಮಗಳು ಈ ಕುರಿತಾದ ಕೇಳುಗರ ಪ್ರಶ್ನೆಗಳಿಗೆ ಇದುವರೆಗೆ ಉತ್ತರಿಸಿದವರು ಕಲಬುರಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿ ಸಾದಿಕ್ ಹುಸೇನ್ ಖಾನ್. ಭಾನುಭುವಿಯ ವಿಶಾಲ ಪರಿಧಿಯಲ್ಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸಂಗಮೇಶ್. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಸದಾನಂದ ಪೆರ್ಲಾ. ಶೀರ್ಷಿಕೆ ಗೀತೆ ರಾಗ ಸಂಯೋಜಿಸಿ ಹಾಡಿದವರು ಕುಮಾರ್ ಕಣವಿ. ಪ್ರಸಾರ ನೆರವು ಲಕ್ಷ್ಮೀಕಾಂತ್ ಪಾಟೀಲ್. ತಾಂತ್ರಿಕ ನೆರವು ಮೊಹಮ್ಮದ್ ಅಸ್ಲಂ ಖಾಸ್ದಾರ್ ಮತ್ತು ಅನುಷಾ ಡಿಕೆ. ಜೊತೆಯಲ್ಲಿ ಸಾಗಲಿ ವಿಶ್ವ ಪಥವಾ ಸೇರಲಿ.